ಕಾಲ ಕಾಲನನುಪಮ ಶೀಲಂ ಬಸವಂ ಜಂಗಮ ಲೋಲಂ ಬಸವಾ ರಕ್ಷಿಪುದನ್ನ ಸಂಗನ ಬಸವಾ ಸಂಗನ ಬಸವಾ. ಸಿದ್ದರಾಮೇಶ್ವರರ ವಚನ. ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲೆ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಸ್ಸಂಸಾರ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯ ತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಾಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮಃ, ಬಸವಾಯ ನಮೋ ನಮಃ, ಬಸವಾಯ ನಮೋ ನಮಃ, ಬಸವಾಯ ನಮೋ ನಮಃ. ಶರಣು ಶರಣಾರ್ಥಿ. ಅಪ್ಪಾಜಿ ಇದನ್ನ ಹೇಳ್ರಿ ಅಪ್ಪಾಜಿ, ಶಾಸ್ತ್ರದ ಮರ್ಮ. ಹೇಳ್ರವ ಹೇಳಿ. ಶಾಸ್ತ್ರದ ಮರ್ಮ. ನಾನು ಉದಯಿಸಿ ಬಂದಿದ್ದು ಹೀಗೆ: ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪನಾಗಿ, ಅಲ್ಲಿಂದ ವಿಶುದ್ಧಿ ಚಕ್ರದ ಆಕಾಶ ತತ್ವದ ಶರಣ ಸ್ಥಳದ ಪ್ರಸಾದಿ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ಅಲ್ಲಿಂದ ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಹಣತೆ ಹಿಡಿದು ತಂದೆ ತಾಯಿಗಳ ಚಿತ್ ಗರ್ಭದಲ್ಲಿ ಧರಿಸಿ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಶರಣು ಶರಣಾರ್ಥಿ. ಸರ್ವರಿಗೂ ಶರಣು ಶರಣ. ಇಲ್ಲಿನವರೆಗೂ ಸ್ವಾನುಭವದಲ್ಲಿ ಸದ್ಭವಗೋಷ್ಠಿಗೆ ನೆನೆಯ ಮೂಲಕ ಚಾಲನೆ ಇರತಕ್ಕಂಥ ಅವರಿಗೆ ಭಕ್ತಿಯ ಶರಣಾರ್ಥಿಗಳು,
ಶರಣು ಹಾಗೂ ಶರಣ. ಇಂದಿನ ಶರಣು ಹಾಗೂ ಇಂದಿನ ಸ್ವಾನುಭವನಲ್ಲಿ ಸದ್ಭವಗೋಷ್ಠಿಯಲ್ಲಿ ಭಾಗವಹಿಸಿದ ಸರ್ವ ಶರಣ ಬಂಧುಗಳ ಶ್ರೀಪಾದಕ ಭಕ್ತಿಯ ಶರಣ ತಲುಪಿಸ್ತಾ ಇಂದು ಶಿವಯೋಗದ ಕುರಿತಾದ ಅನುಭವವನ್ನ ದಯಾನಂದ ಎಲ್ಲ ಬಿಡುಗಡೆ ಶರಣ ಮಾಡ್ತಾರೆ. ತಂದೆ ತಾಯಂದ್ರಿಗೂ ಶರಣಾರ್ಥಿಗಳು. ಶರಣ ಪ್ರಾರಂಭಿಸಿ ಬರ್ತಾವ. ಶರಣು ಅಣ್ಣ. ಶರಣರ ಶಿವಯೋಗ. ನಾವು ಶರಣರ ಶಿವಯೋಗ ಒಂದು ಅಭ್ಯಸನದಲ್ಲಿ ತೊಡಗಿದ್ದೇವೆ. ಹಲವಾರು ತಿಂಗಳುಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇದನ್ನ ನಮಗೆ ಅರ್ಥವಾಗಲೆಂದು ಕೆಲವೊಂದು ವಿಕಸನ ಕ್ರಮಗಳನ್ನು ಮಾಡಿಕೊಂಡು, 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ, 2ರಲ್ಲಿ ಓಮದ ವಿಸ್ತರಣೆ, 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡ್ವಿ, 5ರಲ್ಲಿ ಚಕ್ರ ಮತ್ತು ಅವುಗಳ ಒಳಗೆ ಇರುವ ಲಿಂಗಗಳ ಮಹತ್ವವನ್ನ ನೋಡಿ, ವಿಕಸನ ಕ್ರಮ 6ರಲ್ಲಿ ದೀಕ್ಷೆ, 3 ತೆರನಾದ ಮಂತ್ರ ದೀಕ್ಷೆ, ಕ್ರಿಯಾ ದೀಕ್ಷೆ, ವೇದಾ ದೀಕ್ಷೆಗಳನ್ನ ನೋಡಿಕೊಂಡು ಇಷ್ಟಲಿಂಗದ ಒಳಗೆ ಏನಿದೆ ಅದನ್ನ ನೋಡಿಕೊಂಡ್ವಿ. 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿ, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದ್ರೇನು, ನಿವೃತ್ತಿ ಮಾರ್ಗ ಅಂತ ಏನಂತ ನೋಡ್ಕೊಂಡು, ಕೊನೆಯ ಒಂದು ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲಮನೆ ಅಂತ ಒಂದು ಸುದೀರ್ಘವಾದ ಅಭ್ಯಸನದಲ್ಲಿ ನಾವು ಈಗ ತೊಡಗಿದ್ದೇವೆ. ಇದೊಂದು ನಾವು ಕಲ್ಪನೆ ಮಾಡಿಕೊಂಡಂತ ಶಟಸ್ಥಲಗಳದ ಒಂದು 6 ಮಹಡಿಯ ಕಟ್ಟಡವನ್ನ ನೋಡಿಕೊಂಡು, ಭಕ್ತ ಸ್ಥಳದಲ್ಲಿ 15 ಅಂಗಸ್ಥಳಗಳು, 9 ಲಿಂಗಸ್ಥಳಗಳನ್ನ ನೋಡಿ, ಈಗ ಸದ್ಯಕ್ಕೆ ಮಹೇಶ ಸ್ಥಳದಲ್ಲಿರುವಂತಹ ಅಂಗಸ್ಥಳಗಳನ್ನೆಲ್ಲವನ್ನ ಅಭ್ಯಸನ ಮಾಡಿ ಇನ್ನು 9 ಲಿಂಗಸ್ಥಳಗಳ ಅಭ್ಯಸನದಲ್ಲಿ ನಾವು ನಿರತರಾಗಿದ್ದೇವೆ. ಮಾಹೇಶ್ವರ ಅಂಗಸ್ಥಳಗಳನ್ನ ನೋಡಿದ್ವಿ. ಮಾಹೇಶ್ವರ ಸ್ಥಳ ಅಂದ್ರೆ ಏನು, ಆತನ ಗುಣಕರ್ಮಗಳು ಏನು, ಲಿಂಗ ನಿಷ್ಠೆಯನ್ನು ಏಕೆ ಬೆಳೆಸಿಕೊಳ್ಳಬೇಕು. ಮಹೇಶ ಸ್ಥಳದ ಒಂದು ಮೂಲ ನಿಯತಿ ಏನಂದ್ರೆ ನಿಷ್ಠೆ. ಶ್ರದ್ಧಾ ಭಕ್ತಿಯಲ್ಲಿ ನೈಷ್ಠಿಕ ಭಕ್ತಿ ಆಗ್ತಾ ಇರೋದ್ರಿಂದ ಲಿಂಗ ನಿಷ್ಠಾ ಸ್ಥಳ ಅನ್ನೋದನ್ನ ನಮಗೇನಂತ ಹೇಳಿಕೊಟ್ರು. ಹಾಗೇನೆ ಪೂರ್ವಾಶ್ರಯ ನಿರಸನ ಸ್ಥಳ, ಏನೇನೋ ವಿಚಾರಗಳು, ಏನೇನೋ ಪದ್ಧತಿಗಳು, ಏನೇನೋ ಸಂಪ್ರದಾಯಗಳು ನಮ್ಮ ತಲೆಯಲ್ಲಿದ್ವು, ಅವುಗಳನ್ನೆಲ್ಲ ನಿರಸನ ಮಾಡಿಕೊಳ್ಳೋದು ಪೂರ್ವಾಶ್ರಯ ನಿರಸನ ಸ್ಥಳದಲ್ಲಿ ನೋಡ್ಕೊಂಡು, ಅನೇಕ ದಾರ್ಶನಿಕರು ಅನೇಕ ಅದ್ವೈತ, ವಿಶಿಷ್ಟಾದ್ವೈತ ಹೀಗೆ ಹೇಳಿದ್ರು. ಆದರೆ ನಮ್ಮಲ್ಲಿ ಸ್ವಯಾದ್ವೈತ ಅನ್ನೋ ಒಂದು ಸ್ಥಳವನ್ನ ಹೇಳಿದರು. ಹಾಗೇನೆ ದೇವರನ್ನು ಕರೆಯೋದು, ಬಿಡೋದು, ಅವನ್ ಮತ್ತೆ ವಿಸರ್ಜನೆ ಮಾಡೋದು, ಈ ತರದ ಯಾವುದೇ ಇಲ್ಲ, ಏಕೆಂದ್ರೆ ಅವನು ನನ್ನಲ್ಲಿಯೇ ನೆಲೆಸಿದ್ದಾನೆ ಅನ್ನೋದನ್ನ ಆಹ್ವಾನ ನಿರಸನ ಸ್ಥಳದಲ್ಲಿ ನೋಡಿಕೊಂಡ್ವಿ. ನನ್ನ ಎಲ್ಲಾ ಅಂತರಂಗ ಮತ್ತು ಬಹಿರಂಗದ ಅಷ್ಟತನುಗಳನ್ನ ನೀನೇ ನಿರ್ವಹಿಸಬೇಕು ಅಂತ ಆ ಪರಮಾತ್ಮನಿಗೆ ಒಪ್ಪಿಸೋದಿದೆಯಲ್ಲ, ಅದು ಅಷ್ಟತನು ಮೂರ್ತಿ ನಿರಸನ ಸ್ಥಳವಾಗಿತ್ತು. ಹಾಗೇನೆ ಇಷ್ಟೊಂದು ವಿಶ್ವವನ್ನು ವ್ಯಾಪಿಸಿರುವ ಆ ಪರವಸ್ತು ನನ್ನ ಕರಹಸ್ತಕ್ಕೆ ಒಂದು ಚುಳುಕಾಗಿ ಕುರುಹಾಗಿ ಇಷ್ಟಲಿಂಗದ ರೂಪದಲ್ಲಿ ಬಂತಲ್ಲ, ಅದನ್ನ ಸರ್ವಗತ ನಿರಸನ ಸ್ಥಳ ಅಂದ್ವಿ. ಆತನ ವ್ಯಾಪಕತ್ವವನ್ನ ನಿರಸನ ಮಾಡಿಕೊಂಡು ನನ್ನ ಕರಹಸ್ತದಲ್ಲಿ ಆ ಪರವಸ್ತು ನೆಲೆಸಿತ್ತಲ್ಲ, ಅದಕ್ಕೆ ಸರ್ವಗತ ನಿರಸನ ಸ್ಥಳ ಅಂದ್ರು. ಅಂದ ತಕ್ಷಣ ಶಿವನು ವಿಶ್ವವನ್ನೆಲ್ಲ ಆವರಿಸಲಿಲ್ಲವೇ? ಇಲ್ಲ, ಖಂಡಿತ ಆವರಿಸಿದ್ದಾನೆ ಅನ್ನೋದೇ ಶಿವ ಜಗನ್ಮಯ ಸ್ಥಳ ಅಂತ ಹೇಳಿದ್ರು. ಕೋಟಿ ಕೋಟಿ ದಾರ್ಶನಿಕರು ಜಗತ್ತಿನಲ್ಲೆಲ್ಲ ಎಲ್ಲಿದ್ದಾನೆ ದೇವರು, ಎಲ್ಲಿದ್ದಾನೆ ದೇವರು ಅಂತ ಹೊರಗೆ ಹುಡುಕುತ್ತಾ ಹೋದಾಗ ನಮ್ಮ ಶರಣರು ಅವನು ಎಲ್ಲಿಯೂ ಇಲ್ಲ, ಭಕ್ತದೈಕ ಸ್ಥಳ ಅಂದರೆ ನಿನ್ನಲ್ಲಿಯೇ ಇದ್ದಾನೆ, ನಿನ್ನ ಶರೀರದಲ್ಲಿಯೇ ಇದ್ದಾನೆ, ನಿನ್ನ ಕಾಯದಲ್ಲಿಯೇ ಇದ್ದಾನೆ ಅಂತ ಭಕ್ತ ಸ್ನೇಹಿಕ ಸ್ಥಳದ ಬಗ್ಗೆ ಹೇಳಿದ್ರು. ಇವೆಲ್ಲ ಮಹೇಶ್ವರನ ಅಂಗಸ್ಥಳಗಳನ್ನ ಮುಗಿಸ್ಕೊಂಡು ಗುರುಲಿಂಗ ಸ್ಥಳ, ಇಲ್ಲಿ ಗುರುಲಿಂಗ ಇದೆ. ಯಾವುದು? ನಮ್ಮ ಈ ಒಂದು ಮಹೇಶ್ವರದಲ್ಲಿ ಗುರುಲಿಂಗ ಇದೆ, ಅದು ತಮಗೆ ಗೊತ್ತು. ಅಲ್ಲಿ ನಾವು ಈಗ ಲಿಂಗ ಸ್ಥಳಗಳನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಕ್ರಿಯಾಗಮ ಸ್ಥಳದಲ್ಲಿ ಲಿಂಗ ಪೂಜೆ ಅಂದರೆ ಏನು, ಲಿಂಗದ ಒಳಗೆ ಏನಿದೆ, ಇವೆಲ್ಲ ಕ್ರಿಯೆ ಹೇಗೆ ಪೂಜೆ ಮಾಡಿಕೊಳ್ಳಬೇಕು ಅದನ್ನೆಲ್ಲ ನೋಡಿದ್ವಿ. ಭಾವಾಗಮ ಸ್ಥಳ ಅಂದ್ರೆ ಇಷ್ಟಲಿಂಗ ಪೂಜೆಯ ನಂತರ ಆ ಶಿವಭಾವದಲ್ಲಿಯೇ ಇರೋದು. ಹಾಗೇನೆ ದಿನನಿತ್ಯ ಈ ಸ್ವಾನುಭಾವದ ನೆಲೆಯಲ್ಲಿ ಶಿವ ಜ್ಞಾನವನ್ನು ಏನ್ ಪಡಿತಾ ಇದೀವಲ್ಲ, ಅದೇ ಜ್ಞಾನಾಗಮ ಸ್ಥಳ. ಹಾಗೇನೆ ನನ್ನ ಈ ಕಾಯ, ಸಕಾಯ, ಅಕಾಯ, ಪರಕಾಯ. ಸಕಾಯ ಅಂದ್ರೆ ಆ ದೇವನೊಡನೆ ಇರೋದು, ಅಕಾಯ ಅಂದ್ರೆ ಸಂಪೂರ್ಣವಾಗಿ ಅವನಿಗೆ ಒಪ್ಪಿಸೋದು, ಪರಕಾಯ ಅಂದ್ರೆ ಆ ಪರವಸ್ತುವನ್ನೇ ನಾನು ಪ್ರವೇಶಿಸುವುದು. ಈ ಸ್ಥಳಗಳನ್ನ ನೋಡ್ಕೊಂಡು ಒಬ್ಬ ಧರ್ಮಾಚಾರಿಯಾಗಿ ಇರ್ಬೇಕಾಗ್ತಾ ಇದೆ ವೀರ ಮಾಹೇಶ್ವರನು. ಹೀಗಾಗಿ ನಾವು ಧರ್ಮಾಚಾರದ ಬಗ್ಗೆ ಈಗ ನಾವು ನೋಡ್ತಾ ಇದ್ವಿ. ಅದು ಅತ್ಯಂತ ಕೆಲವೊಂದು ಅದರಲ್ಲಿ ಬರುವಂತ ನಮಗೆ ಇದಾಗ್ಲಿ, ಏನು ಅರ್ಥವಾಗ್ಲಿ ಅಂತ ಒಂದು 10 ಏನಿದೆ ಅದು 10 ತತ್ವಗಳು ಅಲ್ಲಿ ಯಾವಿವೆ ಅನ್ನೋದನ್ನ ನಾವು ನೋಡೋಕೆ ಶುರು ಮಾಡಿದ್ವಿ. ಆ ತತ್ವಗಳು 1, 2, 3 ಹೀಗೆ ಅಲ್ಲಿ ಕ್ಷಮೆ,
ದಯೆ, ಈ ತರ ಎಲ್ಲ ನಾವು ನೋಡ್ತಾ ಇದ್ವಿ. ಆದ್ರೆ ಸಮಯದ ಅಭಾವದಿಂದ ಹೋದ ಸಾರಿ ನಮಗೆ ಅದನ್ನ ಪೂರ್ತಿ ಮುಗಿಸ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಇವತ್ತು ಮತ್ತೆ ಆ ಧರ್ಮಾಚಾರ ಸ್ಥಳದಲ್ಲಿ ಬರುವಂತಹ ತತ್ವಗಳು, ಅಹಿಂಸೆ, ಸತ್ಯ, ಅಸ್ತೇಯ ಅಂದ್ರೆ ಕದಿಯದಿರೋದು, ನಮ್ಮ ಶರಣರ ಪ್ರಕಾರ ಬ್ರಹ್ಮಚರ್ಯ ಏನು ಅನ್ನೋದನ್ನ ನಾವು ನೋಡಿದ್ವಿ. ಹಾಗೇನೆ ದಯ, ಕ್ಷಮ, ದಾಸೋಹ. ಯಾಕಿದ್ರೆ ನಮ್ಮ ಹಿರಿಯ ಶರಣೆಯೊಬ್ರು ಇಲ್ಲ, ಅದು ದಾನ ಅನ್ನೋದು ಬೇಡ, ದಾಸೋಹ ಅಂದ್ರೆ ತುಂಬಾ ಸುಂದರವಾದ ಅಮರಕಲಾ ತಾಯಿಯವರು ಹೇಳಿದ್ರು, ಅದನ್ನ ದಾಸೋಹ ಅಂತ ಮಾಡ್ಕೊಳ್ಳೋಣ ಅಂತ ದಾಸೋಹ ಅಂತ ಮಾಡ್ಕೊಂಡ್ಬಿಟ್ಟೆ. ಹಾಗೇನೆ ಇವತ್ತು ನಾವು ಪೂಜಾ, ಜಪ, ಧ್ಯಾನ, ಇನ್ನು 3 ತತ್ವಗಳು ಇಲ್ಲಿ ಬರ್ತಾ ಇವೆ. ಅವುಗಳನ್ನ ನೋಡಿ ನಾವು ಮುಂದೆ ಹೋಗೋಣ. ಈಗ ನಾವು ಹೋದ ಸಾರಿ ದಾಸೋಹದ ಬಗ್ಗೆ ಮಾತಾಡಿಯಾಗಿದೆ, ಪೂಜೆಯ ಬಗ್ಗೆ ಮಾತಾಡೋಣ. ಯಾರಾದ್ರೂ ಗುರುದೇವರ ವಚನ ಬರ್ತಾ ಇದೆ, ಮನವೇ ಸರ್ಪ ಅನ್ನೋದನ್ನ ಯಾರಾದ್ರೂ ಹೇಳಿ ನೋಡೋಣ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಪೂಜೆ ಅನ್ನೋದು ಬಸವಣ್ಣವರ ವಚನ. ಮನವೇ ಸರ್ಪ, ತನುವೇ ಹೇಳಿಗೆ, ಹಾವಿನೊಡತಣ ಹುದುವಾಳಿಗೆ, ಇನ್ನಾವಾಗ ಕೊಂದುಹುದೆಂದರಿಯೇ, ಇನ್ನಾವಾಗ ತಿಂದುಹುದೆಂದರಿಯೇ, ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ, ಅದೇ ಗಾರುಡ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 160. ಶರಣು ಶರಣಾರ್ಥಿಗಳು. ಶರಣು ಸವಿತಾ ಅಕ್ಕ. ನೋಡಿ, ಪೂಜೆ ಅಂದ ತಕ್ಷಣ ಗುರುದೇವರು ಒಂದ್ ಮಾತು ಹೇಳ್ತಿದ್ದಾರೆ. ಈಗ ಒಬ್ಬ ಹಾವಾಡಿಗ ಇದಾನಂತ ಇಟ್ಕೊಳ್ಳಿ. ಅವನೇನ್ ಮಾಡ್ತಾನೆ, ತಾನು ಹಿಡಿದು ತಂದ ಹಾವನ್ನ ಒಂದು ಬುಟ್ಟಿಯಲ್ಲಿ ಇಡ್ತಾನೆ, ಪುಂಗಿಯನ್ನು ಊದುತ್ತಾ ಅದನ್ನ ಆಡಿಸ್ತಾ ಇರ್ತಾನೆ. ರಾತ್ರಿನೂ ಅದ್ರ ಜೊತೆನೆ ಮಲ್ಕೊಳ್ತಾನೆ, ಮನೆಯಲ್ಲೇ ಇಟ್ಟಿರ್ತಾನೆ. ಯಾವಾಗ ಅದು ಕೊಲ್ಲುತ್ತೆ ಇವನ ಅದು ಗೊತ್ತಿಲ್ಲ, ಆ ಎಚ್ಚರಿಕೆಯಲ್ಲಿಯೇ ಇವನಿರ್ಬೇಕು. ಅದೇ ರೀತಿ ನಮ್ಮ ಮನಸ್ಸು ನಮ್ಮ ಮನಸ್ಸು ಹಾವಿನ ತರ ಇರ್ತಾ ಇದೆ. ಈ ದೇಹವೇ ಆ ಹಾವಿನ ಬುಟ್ಟಿಯಾಗಿದೆ, ಮನಸ್ಸೇ ಹಾವಾಗಿದೆ. ಸಂಕಲ್ಪ ಮತ್ತು ವಿಕಲ್ಪಗಳಿಂದ ಕೂಡಿದ ಅಂತಹ ಹಾವಿನೊಡನೆಯೇ ನಾವು ಬದುಕಬೇಕಾಗಿದೆ. ಹಲವಾರು ಆಶೆಗಳು, ಹಲವಾರು ಆಮಿಷಗಳು, ಯಾಷ್ಟೊಂದು ಅಂದ್ರೆ ಇಡೀ ಮನಸ್ಸನ್ನು ನಾವು ಆವರಿಸಿ ಬಿಟ್ಟಿವೆ. ಆ ಮನಸ್ಸಿನೊಡನೆ ನಾವು ಜಾಣ್ಮೆಯಿಂದ ವ್ಯವಹರಿಸಬೇಕಾಗ್ತಾ ಇದೆ. ಅದು ಯಾವ ಗುರಿಯಾಗುತ್ತದೆಯೋ, ಯಾವುದಕ್ಕೆ ಗುರು ಆಗ್ತದೆಯೋ, ಯಾವುದಕ್ಕೆ ಬಲಿಯಾಗ್ತದೆ, ಯಾವುದರ ಹತ್ರ ಆಕರ್ಷಿತವಾಗುತ್ತದೆ ನಮ್ಮ ಮನಸ್ಸು, ನಮಗೆ ಒಮ್ಮೊಮ್ಮೆ ಗೊತ್ತಾಗೋಲ್ಲ. ಹೀಗಾಗಿ ಈ ಮನಸ್ಸಿನ ಒಂದು ಆಕರ್ಷಣೆಯ ಅಪಾಯದಿಂದ ನಾವು ಬಿಡುಗಡೆ ಹೊಂದಬೇಕು ಅಥವಾ ಪಾರಾಗಬೇಕು ಅಂದ್ರೆ ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ. ಅಂದ್ರೆ ನಾವು ಇಷ್ಟಲಿಂಗ ಪೂಜೆಯಿಂದ ನಿಷ್ಠೆಯಿಂದ ಮಾಡೋದು ಒಂದೇ ಇದಕ್ಕೆ ದಾರಿ ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ಆ ಪೂಜೆಗೆ ಇಲ್ಲಿ ಗುರುದೇವರು ಗಾರುಡ ಅಂತಿದ್ದಾರೆ. ಗಾರುಡ ಅಂದ್ರೆ ಅದೊಂದು ಮಾಂತ್ರಿಕ ಶಕ್ತಿಯ ತರ. ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ, ಅದೇ ಗಾರುಡ ಅಂತ ಕರೀತಿದ್ದಾರೆ. ಆ ಅರ್ಚನೆ, ಪೂಜೆಯ ಮನಸ್ಸು ಅದು ಏನ್ ಮಾಡುತ್ತೆ, ಆ ಇಷ್ಟಲಿಂಗದ ಪೂಜೆ ನಮ್ಮ ಮನಸ್ಸನ್ನ ಪಳಗಿಸಿ ಊರ್ಧ್ವಗಾಮಿಯಾಗಿಸುತ್ತದೆ. ಹೀಗೆ ಮನಸ್ಸನ್ನ ಕೇಂದ್ರೀಕರಿಸಿ ಉನ್ಮುಖಗೊಳಿಸುವಲ್ಲಿ ಧರ್ಮಾಚರಣೆಯಾದ ಒಂದು ಈ ಪೂಜೆ ಬೇಕೇ ಬೇಕು. ಪೂಜೆ ಇಲ್ಲದೆ, ಇಷ್ಟಲಿಂಗ ಪೂಜೆ ಇಲ್ಲದೆ ನಾನು ಈ ಪಥದಲ್ಲಿ ಸಾಕ್ತೀನಿ ಅಂದ್ರೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ಪೂಜೆಗೆ ಮಹತ್ವವಿದೆ. ಅದಕ್ಕೆ ಮತ್ತೆ ಗುರುದೇವರ ಇನ್ನೊಂದು ವಚನ ಬರ್ತಾ ಇದೆ, ಓದಿ. ಒಲವಿಲ್ಲದ ಪೂಜೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ನೇಹವಿಲ್ಲದ ಸರ್ವರಿಗೂ ಮಾತ ಭಕ್ತಿಗಳು. ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ, ಆ ಪೂಜೆ ಮಾಟ ಚಿತ್ರದ ರೋಹು ಕಾಣಿರನ್ನ, ಚಿತ್ರದ ಕಾಣಿರನ್ನ. ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ, ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿಯಿಲ್ಲ. ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿಯಿಲ್ಲ. ಕೂಡಲ ಸಂಗಮ ದೇವ, ನಿಜವಿಲ್ಲದವನ ಭಕ್ತಿ ಲದವನ ಭಕ್ತಿ. ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲ
ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 113. ಸುಶ್ರಾವ್ಯವಾಗಿ ಈ ಗುರುದೇವರ ವಚನವನ್ನು ಹಾಡಿದ ಸೋದರಿ ಸುಮಂಗ್ಲಕ್ಕ ಅವರಿಗೆ ಶರಣು ಶರಣಾರ್ಥಿಗಳು. ಇಲ್ಲಿ ಏನ್ ಹೇಳ್ತಿದ್ದಾರೆ ಶರಣು ಅಕ್ಕ, ಏನ್ ಹೇಳ್ತಿದ್ದಾರೆ ನೋಡಿ, ಒಲವಿಲ್ಲದ ಪೂಜೆ, ಶ್ರದ್ಧೆನೇ ಇಲ್ಲ. ಆ ಅರ್ಚನೆಯಲ್ಲಿ ಶ್ರದ್ಧೆಯೇ ಇಲ್ಲ. ಹೇಗೆ ಅಂದ್ರೆ ನೇಹವಿಲ್ಲದ ಮಾಟ, ಎಳ್ಳಷ್ಟು ಇಲ್ಲ. ಹೇಗಂದ್ರೆ ಈಗ ಒಂದು ಸುಂದರವಾದ ಚಿತ್ರ ಇದೆ ಅಂತ ಇಟ್ಕೊಳ್ಳಿ, ಕಬ್ಬಿಣದು ರಸಭರಿತ ಕಬ್ಬಿಣ ಒಂದು ಚಿತ್ರ ಇದ್ರೆ ಅದನ್ನು ತೆಗೆದು ಆ ಚಿತ್ರದಿಂದ ತೆಗೆದು ತಿನ್ನೋಕಾಗುತ್ತಾ? ಅದರ ಒಂದು ಸವಿಯನ್ನು ಸವಿಯೋಕಾಗುತ್ತಾ? ಹೋಗ್ಲಿ ಬಿಡಿ, ಅದಕ್ಕೆ ಹೋಗಿ ಅಪ್ಕೊಳ್ಳೋಕಾಗುತ್ತಾ? ಅದನ್ನು ಆ ಚಿತ್ರದಿಂದ ಕತ್ತರಿಸಿ ತಿನ್ನೋಕಾಗುತ್ತಾ? ಇಲ್ಲ, ಅದು ಹಾಗಲ್ಲ. ಯಾಕೆ? ಅದು ಚಿತ್ರದ ರೂಪು. ನೀವು ಆ ಕಬ್ಬು ಬೇಕಂದ್ರೆ ಹೊಲಕ್ಕೆ ಹೋಗ್ಬೇಕು, ಆ ರೈತನಿಗೆ ಹೇಳಬೇಕು, ಕೆತ್ಕೊಳ್ಬೇಕು, ಅದನ್ನ ಚೆನ್ನಾಗಿ ಬಾಯಲ್ಲಿ ಅಗೆದು ಆ ಸಿಪ್ಪೆಯನ್ನ ತೆಗೆದು ತಿಂದಾಗ ಅದನ್ನ ಬಾಯಲ್ಲಿ ಕಚ್ಚಿ ಕಚ್ಚಿ ಇದ್ದಾಗ ಅದರ ಮಧುರ ರಸ ನಮ್ಗೆ ಸಿಗುತ್ತೆ ವಿನಃ ಒಂದು ಚಿತ್ರದಲ್ಲಿರುವ ಕಬ್ಬನ್ನ ನೋಡಿ ನಾನು ಆ ಸವಿಯನ್ನ ಸವಿತೀನಿ ಅಂದ್ರೆ ಆಗೋಲ್ಲ. ಹಾಗೇನೆ ಪೂಜೆ ಅನ್ನೋದು ಏನಿದೆಯಲ್ಲ, ನಿಜವಾದ ಭಕ್ತಿ, ಒಲವು, ಆಸಕ್ತಿ, ಪ್ರೀತಿಗಳಿಂದ ಕೂಡಿರ್ಬೇಕಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಶ್ರದ್ಧೆ. ಶ್ರದ್ಧೆ ಬೇಕು, ಅದೇ ನಿಜ ಭಕ್ತಿ. ಅನುಭವ, ಶಿವಾನುಭವ, ಇದರಲ್ಲಿ ದಿನಾಲು ನಿತ್ತು ನಾವು ಏನ್ ಹೇಳ್ತೀವಲ್ಲ ಅದನ್ನ ಕೇಳಿದಾಗ ಒಂದು ಅನುಭವ ಸಿಗ್ತಾ ಇದೆ. ನಿಜವಿಲ್ಲದವನ ತೋರಿಕೆಯ ಭಕ್ತಿಯಿಂದ ಆ ಫಲ ಸಿಗೋದಿಲ್ಲ. ಕಬ್ಬನ್ನು ಅಗಿದು ತಿನ್ನವಾಗಿನ ಆಗುವ ತೃಪ್ತಿಯು ಅದರ ಚಿತ್ರವನ್ನು ನೋಡಿ ಹೇಗೆ ಆಗುತ್ತೆ ಅಂತ ಗುರುದೇವರು ಕೇಳ್ತಾ ಇದ್ದಾರೆ. ಹೀಗಾಗಿ ಭಕ್ತಿಯಿಂದ ಪರವಸ್ತುವಿನ ಅನುಭವ ಬೇಕಾಗ್ತಾ ಇದೆ. ಆದ್ದರಿಂದ ಇಷ್ಟಲಿಂಗದ ಪೂಜೆ ಅಂತ ಏನಿದೆಯಲ್ಲ ಅದೊಂದು ದಿವ್ಯ ಮಂತ್ರವಾಗಿದೆ. ಅದನ್ನ ಸಾಧಿಸಬೇಕು. ಅದೊಂದು ಸಾಧನೆ, ಒಂದು ದಿನದಲ್ಲಿ ಆಗೋದಲ್ಲ, ದಿನನಿತ್ಯ ಮಾಡಬೇಕು. ಒಂದು ದಿವಸವೂ ಅದನ್ನು ತಪ್ಪಿಸಲು ಬರೋಲ್ಲ. ಇಷ್ಟಲಿಂಗ ಪೂಜೆ ಅದೊಂದು ದಿವ್ಯ ಮಂತ್ರ. ಅದನ್ನ ಸಾಧಿಸೋದ್ರಿಂದ ಭವ ನಷ್ಟ ಆಗೋದು, ಮನದ ಆಶೆ ಅಳಿಯೋದು, ಮಾಯಿಕ ಪ್ರಪಂಚದ ದುಃಖ ದುಮ್ಮಾನಗಳೆಲ್ಲ ಅಳಿತಾ ಇವೆ. ಆದ್ರೆ ಆ ಅರ್ಚನೆಗೆ ಏನ್ ಬೇಕು? ಭಕ್ತಿ ಬೇಕು, ಒಲವು ಬೇಕು. ನಿಜವಿಲ್ಲದವನ ಭಕ್ತಿ ಹಾಗಾಗಬಾರ್ದು. ಹೀಗಾಗಿ ನಮ್ಮ ಪೂಜೆಯಲ್ಲಿ ಒಲವು ಬೇಕು, ಭಕ್ತಿ ಬೇಕು. ಹೀಗಾಗಿ ಪರಕಾಯ ಸ್ಥಳೀಯ ಧರ್ಮಾಚಾರಣಿ ಅಂದ್ರೆ ಈ ಪೂಜೆಯಲ್ಲಿ ದೇವನು ತನ್ನಲ್ಲಿಯೇ ಆ ಭಕ್ತದೇಕ ಸ್ಥಳವನ್ನ ನೋಡಿದಿವಿ. ನೀವು ಪರಕಾಯ ಸ್ಥಳವನ್ನು ನೋಡಿದ್ರಿ. ನನ್ನ ದೇಹದಲ್ಲಿಯೇ ಆ ಪರವಸ್ತು ನೆಲೆಸಿದೆ ಅಂತ ಆ ಶ್ರದ್ಧೆಯಿಂದ ಪೂಜಿಸಬೇಕಾಗ್ತಾ ಇದೆ. ಬೇರೆ ಎಲ್ಲೋ ಬೇರೆ ಕಡೆ ಇದ್ದಾನೆ ಅವನು ನಾನು ಅರಿಸಿಕೊಂಡು ಹೋಗ್ತೀನಿ, ಅವನು ದೂರ ಇದ್ದಾನೆ, ಇಲ್ಲ, ನನ್ನ ದೇಹದಲ್ಲಿಯೇ ಇದ್ದಾನೆ. ಹೀಗಾಗಿ ಏನು ತೊಂದರೆ? ಈಗ ನನ್ನ ಒಳಗಿರುವ ದೇವನನ್ನು ಅರ್ಚಿಸಲಿಕ್ಕೆ ನನಗೆ ಯಾವ ತೊಂದರೆ ಇದೆ ಹೇಳಿ? ಹೀಗಾಗಿ ಪೂಜೆಯಲ್ಲಿ ನಾವು ಅತ್ಯಂತ ನಿರತರಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಬೇಕು. ಮತ್ಯಾವ ಪೂಜೆ? ಇಷ್ಟಲಿಂಗದ ಪೂಜೆ ಅನ್ನೋದನ್ನ ಮರೆಯಬಾರದು. ಈಗ ಇಲ್ಲಿ ಅನೇಕ ಶರಣೆಯರು ನೆರೆದಿದ್ದೀರಿ. ನಿಮಗೆ ಇವರು ಶರಣೆಯರು ಬಗ್ಗೆ ಒಂದು ಸ್ವಲ್ಪ ಹೇಳಿ ನಾನು ಮುಂದುವರಿತೀನಿ. ನಮ್ಮ ಧರ್ಮದಲ್ಲಿ ಬರೀ ಪೂಜೆ ಅಂದ್ರೆ ಇಷ್ಟಲಿಂಗ ಪೂಜೆಯಲ್ಲೇ ನಾವು ನಿರಂತರವಾಗಿ ಉಳ್ಕೋಬೇಕು ಅಂತಿಲ್ಲ. ನಮ್ಮದು ಇನ್ನೊಂದು ಪೂಜೆ ಇದೆ, ಅದು ನಮ್ಮ ಕಾಯಕ ಪೂಜೆ. ಸತ್ಯಕ್ಕ, ಕಸಗುಡಿಸುವ ಸತ್ಯಕ್ಕ ನೋಡಿ, ಇವಳ ಬಗ್ಗೆ ಒಂದು ಚಿಕ್ಕ ಕತೆ ಬರ್ತಾ ಇದೆ. ಈ ತಾಯಿ ಆ ತಮ್ಮ ಊರಲ್ಲಿರುವ ಹಿರೇಜಂಬೂರು ಅವಳ ಊರು. ಆ ಊರಲ್ಲಿಯೇ ಒಂದು ದೇವಾಲಯ. ಅವಳು ಏನ್ ಮಾಡ್ತಿರ್ತಾಳೆ ಅಂದ್ರೆ, ಇವಳಿಗೆ ಕಸ ಗುಡಿಸೋ ಸತ್ಯಕ್ಕ ಅಂತಿದ್ರು. ಅವಳು ಏನ್ ಮಾಡ್ತಿದ್ದೆ ಅಂದ್ರೆ, ದಿನಾಲು ಬೆಳಿಗ್ಗೆ ಯಾರಿಗೂ ಕಾಣಬಾರದಂತ ಹೊತ್ತಿನಲ್ಲಿ 2ಕ್ಕೋ ರಾತ್ರಿ 3ಕ್ಕೋ ಆ ದೇವಾಲಯಕ್ಕೆ ಹೋಗಿ ಇಡೀ ದೇವಾಲಯದ ಪ್ರಾಂಗಣವನ್ನೆಲ್ಲ ದಿನಾಲು ಸ್ವಚ್ಛ ಮಾಡೋಳು. ಅತ್ಯಂತ ಶುಚಿಯಾಗಿರೋಳು. 1 ವರ್ಷವಲ್ಲ, 2 ವರ್ಷವಲ್ಲ, 40 ವರ್ಷ ವೃದ್ಧೆಯಾದ್ಲು, ಮುದುಕಿಯಾದ್ಲು. ಒಂದು ದಿನ 2 ಗಂಟೆಯಿಂದ ಶುರು ಮಾಡಿದಳು, 4 ಆಗುತ್ತೆ, 5 ಆಗುತ್ತೆ, 5ವರೆಗೆ ಏನೋ ಪಾಪ ಕಣ್ಣಿಗೆ ಕತ್ತಲು ಆವರಿಸಿ ಆ ಗುಡಿಯ ಎದುರುಗಡೆನೆ ಬಿದ್ದು ಬಿಡ್ತಾಳೆ, ಮೂರ್ಛೆ ಹೋಗಿ. 6:30 ಆ ಗುಡಿಯ ಅರ್ಚಕ ಬರ್ತಾನೆ. ಯಾರಿರ್ಬೋದು ಇವಳು ಅಂತ ಅವನು ದಿನಾಲು ಚಿಂತೆ ಮಾಡ್ತಾನೆ ಇರ್ತಾನೆ. ಇಷ್ಟು ಬೇಗ ಯಾರು ಬಂದಿಲ್ಲಿ ಇಷ್ಟೊಂದು ಬೇಗ ಸ್ವಚ್ಛ ಮಾಡ್ತಿರ್ತಾರೆ ಈ ದೇವಾಲಯ? ಇಷ್ಟೊಂದು ಹೇಗೆ ಇದು ಸ್ವಚ್ಛವಾಗಿದೆ ಈ ದೇವಾಲಯ?
ಯಾರು ಇದನ್ನ ಸ್ವಚ್ಛ ಮಾಡ್ತಿರ್ಬೋದು ಅಂತ ಚಿಂತೆ ಅವನಿಗೆ ಯಾವಾಗ್ಲೂ ಕಾಡ್ತಾನೆ ಇರುತ್ತೆ. ಅಂಥದ್ರಲ್ಲಿ ಈ ಒಂದು ವೃದ್ಧೆ ಅಲ್ಲಿ ಬಿದ್ದಿರೋದನ್ನ ಅವ್ನು ನೋಡ್ತಾನೆ. ಅವನ ಪಕ್ಕಕ್ಕೆ ಆ ಆ ವೃದ್ಧೆಯ ಪಕ್ಕಕ್ಕೆ ಅಲ್ಲಿ ಒಂದು ಪೊರಕೆ ಕಸಬರಿಗೆ ಬಿದ್ದಿರೋದನ್ನ ನೋಡಿದಾಗ ಅವನಿಗೆ ಏನು ಅರ್ಥ ಆಗೋಕೇನು ಬಹಳ ಹೊತ್ತು ಹಿಡಿಯಲಿಲ್ಲ. ಏನಾಯ್ತು, ಇವಳೇ ಈ ದೇವಾಲಯದ ಒಂದು ಪ್ರಾಂಗಣವನ್ನ, ಇಡೀ ಒಂದು ದೇವಾಲಯವನ್ನ ಇವಳೇ ಸ್ವಚ್ಛ ಮಾಡ್ತಾಳೆ ದಿನಾಲು ಬಂದು ಅನ್ನೋದು ಅವ್ನು ತಿಳಿಯಿತು. ಅವನು ಏನ್ ಮಾಡ್ತಾನೆ, ನೀರಿರ್ಲಿಲ್ಲ, ಬೇಗನೆ ಗರ್ಭಗುಡಿಯ ನೀರಲ್ಲಿ ಆ ದೇವರನ್ನು ಏನು ಅವನೇನು ತೊಳಿಬೇಕಲ್ಲ, ಅದೇನ್ ಮೂರ್ತಿ ಪೂಜೆ ಮಾಡ್ತಾನಲ್ಲ ಅದೇ ನೀರನ್ನು ಈ ತಾಯಿಯವರ ಮುಖಕ್ಕೆ ಗೊಸ್ತಾನೆ, ಅವಳ ಪಾದದ ಮೇಲೆ ಹಾಕ್ತಾನೆ, ಪಾದವನ್ನು ಸ್ವಲ್ಪ ಉಜ್ತಾನೆ. ಇಲ್ಲಿ ಕಥೆಗಾರ ಏನ್ ಬರೀತಾನಂದ್ರೆ ನಮ್ಮ ಕಸಗುಡಿಸುವ ಸತ್ಯಕ್ಕನ ಬಗ್ಗೆ ಅಂದ್ರೆ, ಯಾವಾಗ ಅವನು ಆ ತಾಯಿಯವರ ಪಾದಗಳನ್ನ ತೊಳೆಯೋಕ್ ಹೋಗ್ತಾನಲ್ಲ, ಅವನ ಎಚ್ಚರ ಮಾಡೋಕೆ, ಅವನಿಗೆ ಆ ಆ ಆ ಅರ್ಚಕನಿಗೆ ದಿನಾಲು ಮೂರ್ತಿಯ ಪೂಜೆ ಮಾಡ್ತಾ ಇದ್ ನೋಡಿ, ಅವನು ಮೂರ್ತಿಯನ್ನು ಅವ್ನು ಮುಟ್ಟಿ ಪೂಜೆ ಮಾಡ್ತಿದ್ನಲ್ಲ, ಆ ತರದ ಭಾವನೆ ಬಂದ್ಬಿಡ್ತಂತೆ ಶರಣ ಸತ್ಯಕ್ಕನವರ ಪಾದಗಳನ್ನು ಹಿಡಿದಾಗ. ಅವನು ಇಡೀ ತನ್ನ ಅರ್ಚಕತನವನ್ನೇ ಮರೆತು, ಒಳಗಿರುವ ಮೂರ್ತಿಯನ್ನೇ ಮರೆತು, ತಾಯಿ ನೀನು ದೇವರ ಸ್ವರೂಪವಾಗಿ ನನಗೆ ಕಂಡು ಬಿಟ್ಟೆ ಅಮ್ಮ, ನೀನೇ ನನ್ನ ದೇವರು ಅಂತ ಹೇಳಿ ಆ ಎರಡೂ ಅವರ ಪಾದಗಳನ್ನ ಹಿಡಿದು ಕಣ್ಣೀರನ್ನು ಸುರಿಸುತ್ತಾ ಆ ಶರಣೆ ಸತ್ಯಕ್ಕನವರ ಪಾದಗಳಿಗೆ ಎರಗಿದ ಅಂತ ಒಂದು ಕಥೆ ಬರ್ತಾ ಇದೆ ಈ ಶರಣೆ ಸತ್ಯಕ್ಕನವರ ಬಗ್ಗೆ. ಅಂದ್ರೆ 40 ವರ್ಷಗಳಿಂದ ನಿರಂತರವಾಗಿ ಒಂದು ದೇವಾಲಯದ ಕಸ ಗುಡಿಸುತ್ತಿದ್ರು, ಊರಲ್ಲೆಲ್ಲ ಕಸ ಗುಡಿಸ್ತಿದ್ರು, ಊರನ್ನು ಸಹ ಸ್ವಚ್ಛಗೊಳಿಸ್ತಿದ್ರು ಸತ್ಯಕ್ಕನವರು. ಅವರ ವಚನ ನೋಡಿ ಎಷ್ಟು ಚೆನ್ನಾಗಿದೆ. ಅಡಿಗಡಿಗೆ ನಿಮ್ಮ ಶರಣರಿಗೆ ಅಡಿಗರಿಗೆ ಶರಣಂಬೆ, ಎಲ್ಲಾ ಶರಣರಿಗೆ ಶರಣಂತಿದ್ದಾರೆ. ನುಡಿಯ ಬೋಧೆಯ ಮಾತು ಅನ್ಯ ನುಡಿ ಸಮನಿಸದು, ಬೇರೆ ಮಾತಾಡೋಕೆ ಆಸಕ್ತಿನೇ ಇಲ್ಲ. ಓಡು ದೇಹದ ಶಿರಬಿಗಿದು ಮಡುಗಟ್ಟಿ ಕಂಬಣಿಯ ಕಡಲೊಳಗೆ ತೇಲಾಡುತ್ತೆಂದಿಪ್ಪೆನೋ. ಇದು ಶಿವಯೋಗ. ಓಡು ದೇಹದ ಶಿರಬಿಗಿದು ಅಂದ್ರೆ ಏನು, ಅಷ್ಟೊಂದು ಆರ್ತನಾದದಿಂದ ಮಡುಗಟ್ಟಿ ಕಂಬಣಿಯ ಕಡಲೊಳಗೆ, ಕಣ್ಣಲ್ಲಿ ನೀರು ತಂದು ನೀವು ಶಿವಯೋಗ ಮಾಡಿಕೊಂಡು ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾದಾಗ ಮಾತ್ರ ಶಿವಯೋಗದಲ್ಲಿ ತೇಲಾಡುತ್ತೆಂದಿಪ್ಪೆನೋ. ಮೃಡ ಶರಣು ಶರಣೆಂಬೆ ಶಬ್ದ ಒಡಲುಗೊಂಡು ಶಂಭುಜೆಟ್ಟೇಶ್ವರ ದೇವರಿಗೆ ಶರಣೆನ್ನುತ್ತ ಮೈ ಮರದಿಂದೆಪ್ಪನೋ. ಆ ಶಿವಯೋಗನೇ ಹಾಗೆ. ಇಷ್ಟಲಿಂಗದ ಪೂಜೆಯಲ್ಲಿ ಮೃಡು ಶರಣೆನ್ನುತ್ತ ಆ ಓಂ ನಮ ಶಿವಾಯ ಎಂಬ ಶಬ್ದದಲ್ಲಿ ಒಡಲುಗೊಂಡು ಶರಣೆನ್ನುತ್ತ ಮೈ ಮರೆಯಬೇಕಾಗ್ತಾ ಇದೆ, ಮೈ ಬರಿಕೆ ಆಗ್ತಾ ಇದೆ. ಅದು ಶರಣ ಸತ್ಯಕ್ಕನವರ ಒಂದು ಮಹಿಮೆ. ಕಾಯಕ ಪೂಜೆಯಲ್ಲಿ ನಿರತನಾದ ಮಹಾನ್ ಶರಣೆ ನಮ್ಮ ಕಸಗುಡಿಸುವ ಸತ್ಯಕ್ಕ. ಗೊಗ್ಗವೆಯವರು ಕೇರಳದವರು, ಕೇರಳದ ಅವಲೂರಿನವರು. ಅವರು ಚಿಕ್ಕ ಬಾಲಕಿ, 5 ಅಥವಾ 5.5-6 ವರ್ಷ, ಯಾವಾಗ ಅವಳಿಗೆ ಜ್ಞಾನ ಬಂತು ತಾಯಿಯವರಿಗೆ, ತಮ್ಮ ತಾಯಿಗೆ ಕೇಳ್ತಾರೆ ಗೊಗ್ಗವ್ವಿಯವರು, ಅವ್ವ ನನಗೆ ಏನಾದ್ರೂ ಮಾಡಿ ಈ ದೇವರ ಪೂಜೆಯನ್ನು ಹೇಗೆ ಮಾಡ್ಬೇಕನ್ನೋದು ಹೇಳಮ್ಮ, ನನಗೆ ಎಲ್ಲ ಇದು ಹೇಳೋಕೆ ಬರೋಲ್ಲ, ನನಗೆ ಹೇಗೆ ಮಾಡ್ಬೇಕು, ಯಾವ ಮಂತ್ರ ಬರೋಲ್ಲ, ಯಾವ ಶ್ಲೋಕ ಬರೋಲ್ಲ, ಯಾವ ಪ್ರಾರ್ಥನೆ ಬರೋಲ್ಲ, ನನ್ಗೇನು ಬರೋಲ್ಲ ಅವ್ವ, ಆದ್ರೂ ನನಗೆ ಶಿವನನ್ನ ಒಲಗಿಸ್ಕೊಳ್ಬೇಕಾಗಿದೆ, ನನಗೇನ್ ಮಾಡು, ನನಗೇನಾದ್ರೂ ನೀನ್ ಹೇಳ್ಬಾರ್ದೆ ಅಂತ ತನ್ನ ತಾಯಿಯನ್ ಕೇಳ್ತಾರೆ ಗೊಗ್ಗವ್ವೆಯವರು. ಅವಲೂರಿನ ಕೇರಳದವರ ಗೊಗ್ಗವ್ವೆ. ಆವಾಗ ತಾಯಿ ಹೇಳ್ತಾಳೆ, ನೀನ್ ಏನೂ ಮಾಡ್ಬೇಡಮ್ಮ, ಇಡೀ ಊರಿಗೆ ಧೂಪ ಹಾಕೋ ಕೆಲಸ ಮಾಡು ಅಂತ. ಧೂಪ ತಗೊಂಡ್ ಬಾ, ಹಾಕೋ ಅಂತ ಇಡೀ ಆ ಗ್ರಾಮಿಗೆಲ್ಲ, ಅವಲೂರಿನ ಊರೆಲ್ಲ ಬೆಳಗ್ಗೆ ನೀನು ಎದ್ದು ಎಲ್ಲ ಸುವಾಸನೆ ಮೂಡುವ ಹಾಗೆ ಇಡೀ ಊರಿಗೆ ನೀನು ಧೂಪ ಹಾಕು, ಧೂಪ ಹಾಕು. ಧೂಪದ ಗೊಗ್ಗವ್ವೆ ಆಗಿಬಿಟ್ರು ನಮ್ಮ ಶರಣೆ ಗೊಗ್ಗವ್ವೆಯವರು. ಬಂದ್ರು ಅವಲೂರಿನ ಕೇರಳದಿಂದ ನಡೀತಾ 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 ಗೊಗ್ಗವ್ವೆಯವರು ಕಲ್ಯಾಣಕ್ಕೆ ಬಂದ್ರು. ಅವರ ಗದ್ದಿಗೆ ಇವತ್ತು ಔರಾದ್ ತಾಲೂಕು, ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮಹಾಪತಿ, ಇದು ಧೂಪಗಾಂವ್ ಅಂತ ಅಲ್ಲಿ ಮಹಾಧೂಪಗಾಂವ್ ಅಂತ, ಅಲ್ಲಿ ಆ ಊರಲ್ಲಿ ಇವತ್ತಿಗೂ ಅವರ ಒಂದು ದೇವಾಲಯವಿದೆ, ಅಲ್ಲಿ ಒಂದು ಕೆರೆ ಇದೆ, ಅಲ್ಲಿ ಇವರ ಗದ್ದುಗೆ ಸಹ ಇದೆ ಗೊಗ್ಗವ್ವೆ ತಾಯಿಯವರು. ಇವರು ಮಹಾನ್ ಕಾಯಕ ಯೋಗಿಯವರು. ಒಂದು ದಿನವಂತೂ ಕಥೆಗಾರ ಬರೀತಾನೆ, ಇವರು ಹಿಡಿದ ಇದಕ್ಕೆ ಏನೋ ಆ ಧೂಪಕ್ಕೆ ಬೇಕಾದ ಒಂದು ಗುಗ್ಗಳ ಏನಿರುತ್ತಲ್ಲ ಅದು ಸಿಗದ ಹಾಗೆ ಮಾಡ್ತಾನೆ. ಆದ್ರೂ ಗೊಗ್ಗವ್ವೆಯವರು ಅದರಲ್ಲಿ ಸಫಲರಾಗಿ, ಏಕೆಂದ್ರೆ ಗೊಗ್ಗವ್ವೆಯವರು ವಿವಾಹದ ವಯಸ್ಸಿಗೆ ಬಂದಾಗ ಅವ್ರ ಮನೆಯವರೆಲ್ಲ ನೀನು ವಿವಾಹ ಮಾಡ್ಕೊಳ್ಬೇಕು, ಇಲ್ಲ ನಾನು ಅಕ್ಕ ಮಹಾದೇವಿ ತಾಯಿಯವರ ಹಾಗೆಯೇ ಗೊಗ್ಗವ್ವೆಯವರು ಏನಂದ್ರೆ ನನಗೆ ಶಿವನೇ ಒಂದು ಪತಿ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದವರು. ನಿಮ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಲೋ, ಬಸವಸ್ಥಿತಿ ಕಾಣ್ತಾ ಇದೆ.
ಹಾ ಅದೇ ನಾನು ಸ್ವಲ್ಪ ಇಲ್ಲಿ ಇದಾಗ್ತಾ ಇದೆ, ವಿಡಿಯೋ ಬಂದ್ ಮಾಡ್ತೀನಿ. ಹೀಗಾಗಿ ಇವರಿಬ್ರು ಕಾಯಕ ಯೋಗಿಗಳ ಬಗ್ಗೆ ನೀವು ನೋಡಿದ್ರಿ. ಈಗ ಒಬ್ರು ಕಸಗುಡಿಸುವ ಸತ್ಯಕ್ಕ, ಹಾಗೇನೆ ಧೂಪದ ಒಬ್ರು ತಾಯಿ ನಮ್ಮ ಗೊಗ್ಗವ್ವೆ, ಇದನ್ನ ನಾವು ನೋಡಿದ್ವಿ. ಹೀಗಾಗಿ ಗೊಗ್ಗವ್ವೆ ತಾಯಿಯವರನ್ನ ನಾವು ನೆನೆಸಿಸ್ಬೇಕು. ಇವರೆಲ್ಲ ಏನಂದ್ರೆ ಕಾಯಕ ಪೂಜೆಯಲ್ಲಿ ತೊಡಗಿದವರು. ಇಷ್ಟಲಿಂಗದ ಪೂಜೆಯ ಜೊತೆಗೆ ಕಾಯಕದ ಪೂಜೆಯನ್ನು ಸಹ ಮಾಡಿಕೊಂಡವರು ನಮ್ಮ ಗೊಗ್ಗವ್ವೆ ಮತ್ತು ಸತ್ಯಕ್ಕನವರು. ಏನಂದ್ರು, ಉದ್ದವನ್ನೇರುವುದಕ್ಕೆ ಗದ್ದುಗೆ ಇಲ್ಲದೆ ಏರಬಾರದು. ಅಂದ್ರೆ ಏನು ಗದ್ದುಗೆ ಅಂದ್ರೇನೆ, ಇಷ್ಟಲಿಂಗ ಪೂಜೆಗೆ ನಾವೇನ್ ಸುಖಾಸನದಲ್ಲಿ ಕೂರ್ಕೋತೀವಲ್ಲ ಅದೇ ಗದ್ದುಗೆ. ಉದ್ದವನ್ ಏನ್ ಇರೋದಿದೆ, ಶತಸ್ಥಲ ಮಾರ್ಗದಲ್ಲಿ ಮೇಲೆ ಇರೋದಿದೆಯಲ್ಲ ಅದೇ ಉದ್ದವನೇರು. ತಾಯಿಯವರು ನೋಡಿ, ಕೇರಳದವರು ಇವರು, ಮಲಯಾಳಿ ಭಾಷೆಯವರು. ಈಗ ಭಾಷಾ ಬಗ್ಗೆ ಎಷ್ಟು ಗೊಂದಲ ಆಗ್ತಾ ಇದೆ ನೋಡಿ. ಗೊಗ್ಗವ್ವೆ ಅವರು ಕೇರಳದವರು, ಅವಲೂರಿನಿಂದ ಕಲ್ಯಾಣಕ್ಕೆ ಬಂದು ಬರೆದ ವಚನ ಇದು. ಉದ್ದವನೇರುವುದಕ್ಕೆ ಗದ್ದುಗೆ ಇಲ್ಲದೆ ಏರಬಾರ್ದು ಅಂದ್ರೆ ನಾವು ಸುಖಾಸನದಲ್ಲಿ ಕುಳಿತುಕೊಂಡು ಲಿಂಗ ಪೂಜೆಯನ್ನು ಮಾಡಬೇಕು, ಅದೇ ಗದ್ದುಗೆ. ಚಿದ್ರೂಪನರಿವುದಕ್ಕೆ ಅಂದ್ರೆ ಆ ಇಷ್ಟಲಿಂಗದಲ್ಲಿ ಪೂಜೆಯಲ್ಲಿ ತೊಡಗಿ ಆ ಶಿವನ ನಿಜ ರೂಪವನ್ನ ಅರಿಯಲು ಅರ್ಚನೆ ಪೂಜನೆ ನಿತ್ಯ ನೇಮವಿಲ್ಲದೆ ಕಾಣಬಾರದು. ಪೂಜಿಸಬೇಕು, ಪೂಜೆ ಮಾಡಬೇಕು, ನಿತ್ಯ ಅದೊಂದು ನೇಮ ನಮಗೆ. ಇಲ್ದಿದ್ರೆ ಅವನು ಕಾಣೋಲ್ಲ ಅಂತ ಧೂಪದ ಗೊಗ್ಗವ್ವೆಯವರು ಹೇಳ್ತಾ ಇದ್ದಾರೆ. ಅದ ಸತ್ಯದಿಂದ ಮಾಡಿ ಅಸತ್ಯವೇ ಮರೆದಡೆ, ಅದೇ ಸತ್ಯ. ನಮ್ಮ ಜೀವನದಲ್ಲಿರುವ ಎಲ್ಲಾ ಸತ್ಯವನ್ನ ಮರೆಸುತ್ತದೆ ಇದೇ ಸತ್ಯ, ನಾಸ್ತಿನಾಥ ಅಂತ. ಯಾಕೆ ನಾನು ಇವರಿಬ್ಬರು ಶರಣೆಯರನ್ನ ತೆಗೆದುಕೊಂಡು ಬಂದ್ವಿ ಅಂದ್ರೆ, ನಾವು ಮರೀತಾ ಇದ್ದೀವಿ. ಪುಣ್ಯ ಸ್ತ್ರೀಯರು, ಈ ಶರಣೆಯರನ್ನ ನಾವು ಮರಿಬಾರ್ದು. ಶರಣೆ ಸತ್ಯಕ್ಕ ಅವರು ಕಸಗುಡಿಸುವವರು, ಧೂಪದ ಗೊಗ್ಗವ್ವೆ ಬೇರೆ ಬೇರೆ ನಾಡಿನಿಂದ ಬಂದವರು ಇವ್ರನ್ನೆಲ್ಲ ನಾವು ಎಂದೂ ಮರಿಬಾರದು. ಇವರು ಕಾಯಕ ಯೋಗಿಗಳಾಗಿದ್ರು. ಆ ಕಾಯಕವೂ ನಮಗೆ ಪೂಜೆ ಅಂತ ಹೇಳಿಕೊಟ್ಟ ತಾಯಂದ್ರಿಯವರು. ಇವರಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾ ಮುಂದಿನ ತತ್ವ 9ನೇದು ಜಪ. ಅದನ್ನ ಬಸವಣ್ಣನವರ ವಚನದಿಂದ ಆರಂಭಿಸೋಣ. ಯಾರಾದ್ರೂ ಹೇಳಿ. ಸಂಸಾರವೆಂಬ ಸರ್ಪ ಮುಟ್ಟಲು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಸಂಸಾರವೆಂಬ ಸರ್ಪ ಮುಟ್ಟಲು ಪಂಚೇಂದ್ರಿಯ ವಿಷಯವೆಂಬ ವಿಷದಿಂದ ಆನು ಮುಂದುಗೆಟ್ಟೆನಯ್ಯ, ಆನು ಹೊರಳಿ ಬೀಳುತ್ತಿದ್ದೇನಯ್ಯ. ಓಂ ನಮಃ ಶಿವಾಯ ಎಂಬ ಮಂತ್ರವ ಜಪಿಸುತ್ತಿದ್ದೇನಯ್ಯ. ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 20. ಶರಣು ಸುನೀತಾಕ. ಇಲ್ಲಿ ನೋಡಿ, ಏನಂದ್ರೆ ದೇವನ ಇದೇನು ನಾಮ ಅಂತಿದೆಯಲ್ಲ, ನಿತ್ಯ ಜಪಿಸಬೇಕು. ಸುಪ್ತ ಚೇತನವಾಗಿ ನಮ್ಮ ದೇಹದಲ್ಲಿ ಇರೋದು ಕ್ರಮವಾಗಿ ಆ ಸುಪ್ತ ಚೇತನ ಜಾಗೃತವಾಗಲು ಆರಂಭಿಸ್ತಾ ಇದೆ ಜಪದಿಂದ. ಒಂದು ಬೆಳಕು ಕಾಣಿಸಲು ಆರಂಭಿಸುತ್ತದೆ. ವಿಷಯಗಳ ಆಶೆ ಏನಿರುತ್ತಲ್ಲ ಅದು ಕುಂದಲು ಆರಂಭಿಸ್ತಾ ಇದೆ. ಇಂದ್ರಿಯಗಳ ಶಕ್ತಿ ಕಡಿಮೆಯಾಗುತ್ತೆ. ಶಾಂತಿ ಒಂದು ಪರಮ ಶಾಂತಿ ನಮ್ಮಲ್ಲಿ ನೆಲೆಸ್ತಾ ಇದೆ. ನಿತ್ಯ ಪರಮಾತ್ಮನಲ್ಲಿ ಬೆರೆಯೋಕೆ ಈ ಜಪ ಅವಶ್ಯವಾಗಿ ಬೇಕು. ಯಾವಾಗಲೂ ಒಂದು ಒಳಗಡೆ ನಿರಂತರವಾಗಿ ಆ ಜಪ ಸಾಕ್ತಿರಬೇಕು. ಏಕೆಂದ್ರೆ ಸಂಸಾರವೆಂಬುದು ಒಂದು ಸರ್ಪ ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ಅದರ 5 ಹೆಡೆಗಳು ಪಂಚೇಂದ್ರಿಯಗಳು, ಅವೇನದಲ್ಲ, ಅವು ಆ ಹಾವಿನ 5 ಹೆಡೆಗಳಾಗಿವೆ. ಸುಖಕ್ಕಾಗಿ ವಿಷಯಗಳ ಕಡೆ ಹರಿಯುವುದೇ ಈ ಇಂದ್ರಿಯಗಳ ಪ್ರವೃತ್ತಿ. ಅದು ಗೊತ್ತು. ಜ್ಞಾನೇಂದ್ರಿಯಗಳು ಎಲ್ಲವೂ ಏನ್ ನೋಡಬಾರದು ನೋಡೋದು, ಕೇಳಬಾರದು ಕೇಳೋದು, ಏನ್ ಮಾತನಾಡಬಾರ್ದು ಅದನ್ನೇ ಮಾತನಾಡೋದು, ಏನ್ ನಾವು ಸ್ಪರ್ಶನೆ ಮಾಡಬಾರ್ದು ಸ್ಪರ್ಶ ಮಾಡೋದು, ಈ ತರ ಅದು ವಿಷಯ. ಆ ಪಂಚೇಂದ್ರಿಯಗಳು ನಮ್ಗೆ ಕೇಳೋದೇ ಇಲ್ಲ. ಆದರೆ ಈ ಒಂದು ಜಪದಿಂದ ಏನಾಗುತ್ತೆ, ಅದು ಬೇರೆ ಕಡೆ ಹೊರಳ್ತಾ ಇದೆ. ಆನು ಹೊರಳಿ ಬೀಳುತ್ತಿದ್ದೇನಯ್ಯ ಅಂದ್ರೆ ಏನು ಎಂಬ ನುಡಿ ಈ ಪಂಚೇಂದ್ರಿಯಗಳಿಂದ ಆಗೋ ಒಂದು ಸಂಕಷ್ಟಗಳನ್ನ ಹೇಳ್ತಾ ಇದೆ. ಈ ಪಂಚೇಂದ್ರಿಯಗಳು ನನಗೆ ಸುಮ್ಮನೆ ಇರ್ಲಿಲ್ಲ, ಒಂದು ಹಾವಿನ ಹಾಗೆ ನನ್ನನ್ನ ಕಚ್ಚಿ ಆನು ಹೊರಳಿ ಬೀಳುತ್ತಿದ್ದೇನೆಯ್ಯ ಅಂದ್ರೆ ಅಷ್ಟೊಂದು ನೋವಾಗಿತ್ತು ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ಈ ವಿಷಯಗಳ ಪಂಚೇಂದ್ರಿಯಗಳು ಮಾಡುವಂತ ಪರಿತಾಪಗಳಿಂದ ನಾನು ಏನಾದರೂ ನಿವಾರಣೆ ಮಾಡ್ಕೋಬೇಕಂದ್ರೆ ಓಂ ನಮಃ ಶಿವಾಯ, ಮತ್ಯಾವ ಜಪ ಇಲ್ಲ ನಮಗೆ. ಯಾಕೆಂದ್ರೆ ನಾವು ಈಗಾಗಲೇ ಸಾಕಷ್ಟು ಅಭ್ಯಸನ ಮಾಡಿದ್ವಿ. ಓಂ ಅಂದ್ರೆ ಏನು, ಅದು ಮಹಾಲಿಂಗ, ನ ಅಂದ್ರೆ ಆಚಾರಲಿಂಗ, ಮ ಅಂದ್ರೆ ಗುರುಲಿಂಗ, ಸಿ ಅಂದ್ರೆ ಶಿವಲಿಂಗ, ಇವೆಲ್ಲ ನಮ್ಗೆ ಗೊತ್ತಾಗಿದೆ. ಹೀಗಾಗಿ ಓಂ ನಮಃ ಶಿವಯದಲ್ಲಿ ಆ ಪಂಚಾಕ್ಷರಿ ಮಂತ್ರದ ಮಹಿಮೆ ಏನು, ಅದರ ವಿಸ್ತೃತವಾದ ಅರ್ಥವೇನು ಎಲ್ಲ ಗೊತ್ತಿರೋದ್ರಿಂದ ಪುನಃ ಅದನ್ನೇ ಹೇಳೋಕ್ಕಿಂತ ಅದರ ಅರ್ಥ ಈಗ ಗೊತ್ತಾಗಿದೆಯಲ್ಲ, ಆ ಜಪ ನಾವು ಮಾಡಬೇಕು. ಅದು ಬಿಟ್ಟು ಮತ್ತೇನನ್ನು ಮಾಡಬಾರದು.
ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸುತ್ತಿದ್ದೆ. ಹೀಗಾಗಿ ಬಂಧುಗಳೇ, ನೀವು ಯಾವುದೇ ಕೆಲಸದಲ್ಲಿರ್ಲಿ, ಯಾರೊಡನೆ ಮಾತನಾಡ್ತಾ ಇರ್ಲಿ, ಮನದ ಒಳಗೆ ಯಾವಾಗಲೂ ಓಂ ನಮಃ ಶಿವಾಯ ಎಂಬ ಮಂತ್ರದ ಅನುರಣನೆ ಆಗ್ತಾ ಇರಬೇಕು ಒಳಗಡೆ. ಯಾವಾಗ್ಲೂ ಯಾರ ಜೊತೆ ಮಾತಾಡ್ತಾ ಇರುವಾಗ್ಲೂ, ಯಾವುದೇ ಒಂದು ಕಷ್ಟ ಕಾಲದಲ್ಲಿ ಸಂಭಾಷಣೆಯು ಎಲ್ಲೋ ಅಡ್ಡದಾರಿ ಹಿಡಿದು ಕೋಪದ ಒಂದು ಇದರಲ್ಲಿ ನಡೀತಾ ಇದ್ರೂ ಕೂಡ್ವೆ, ಅವಾಗ ಒಳಗಡೆ ಈ ಓಂ ನಮಃ ಶಿವಾಯದ ಮಂತ್ರ ಜಪಿಸ್ತಾ ಇದ್ರೆ ನೀವು ಅವಾಗ ಆ ಕೋಪಕ್ಕೆ ಬಲಿಯಾಗೋಲ್ಲ, ಒಂದು ವಾಗ್ವಾದಕ್ಕೆ ಇಳಿಯಲ್ಲ. ಹೀಗಾಗಿ ಆ ಜಪವನ್ನ ನಿರಂತರವಾಗಿ ಒಳಗೆ ಮಾಡ್ತಾ ಇರಬೇಕು. ಕೊನೆಯ ತತ್ವ ಧ್ಯಾನ. ತಾಯಿಯವರ ಒಂದು ಸುಂದರ ವಚನ ಬರ್ತಾ ಇದೆ, ಓದಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಿರಿಯಲ್ಲದೆ ಹುಲ್ಲು ಮೊರಡೆಯಲ್ಲಾಡುವುದೇ ನವಿಲು, ಕೊಳಕಲ್ಲದೆ ಕಿರುವಳ್ಳ ಕೆಳಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸ್ವರಗೈಯುವುದೇ ಕೋಗಿಲೆ, ಪರಿಮಳವಿಲ್ಲದ ಪುಷ್ಪ ಕೆಳಿಸುವುದೇ ಭ್ರಮರ, ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಂಗಲ್ಲದೆ ಅನ್ನ ಕೆಳಿಸುವುದೇ ಎನ್ನ ಮನ, ಹೇಳಿರಿ ಕೆಳದೇರೀರ. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 196. ಶರಣು ಶರಣಾರ್ಥಿಗಳು. ಶರಣು ಅನ್ಪೂರ್ಣಕ್ಕ. ಅಕ್ಕ ಮಹಾದೇವಿ ತಾಯಿಯವರು ಕೆಲವೊಂದು ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ ನೋಡಿ. ಒಂದು ನವಿಲಿರುತ್ತೆ, ಅದು ಎಲ್ಲಿ ಆಡುತ್ತೆ? ಅದಕ್ಕೆ ಸುಂದರವಾದ ಒಂದು ಹುಲ್ಲುಗಾವು, ಇದು ಏನು ಒಂದು ವನ ಬೇಕು, ಹೂವುಗಳರ್ತಿರ್ಬೇಕು, ಚಿಕ್ಕದಾಗಿ ಒಂದು ಮಳೆ ಬರ್ತಾ ಇರ್ಬೇಕು, ವಸಂತ ಋತು ಇರ್ಬೇಕು. ಆದಾಗ ಅದು ಎಲ್ಲ ವನರಾಜಿ ಇರುವಾಗ ಮಾತ್ರ ಅದು ತನ್ನ ರೆಕ್ಕೆಗಳನ್ನೆಲ್ಲ ಬಿಚ್ಚಿ ನರ್ತನ ಮಾಡುತ್ತದೆ. ಅದೆಲ್ಲ ಬಿಟ್ಟು ಒಂದು ಏನೋ ಹುಲ್ಲಿನ ದಿನ್ನೆ ಇರುತ್ತಂತ ಇಟ್ಕೊಳ್ಳಿ, ಅಲ್ಲೆಲ್ಲ ಅದು ಆಡೋಲ್ಲ. ನನಗೆ ಬೇಕಾದ ಒಂದು ನಿಸರ್ಗ ಸೌಂದರ್ಯದಲ್ಲಿ ಮಾತ್ರ ಅದು ಆಡುತ್ತದೆಯೇ ಹೊರತು ಎಲ್ಲ ಕಡೆ ಹಾಡಿ ಅಂತ ಹೇಳಿ ನೀವು ರಾಜಸ್ಥಾನಕ್ಕೆ ಹೋದ್ರೆ ಅಲ್ಲಿ ಈ ಉಸುಕಿನಲ್ಲಿ ಅದು ಸಿಗೋಲ್ಲ, ಮರಳುಗಾಡಿನಲ್ಲಿ ನವಿಲ್ ಸಿಗೋಲ್ಲ. ಎಲ್ಲಿ ವನರಾಜಿ ಇರುತ್ತೆಯೋ ಅಲ್ಲಿ ಗಿರಿ ಶಿಖರ ಸುಂದರವಾದ ನಿಸರ್ಗದಲ್ಲಿ ಮಾತ್ರ ನವಿಲು ತನ್ನ ರೆಕ್ಕೆಗಳನ್ನು ಬಿಚ್ಚಿ ನರಿಸುತ್ತದೆ, ಅದು ನಿಮ್ಗೆ ಗೊತ್ತು. ಹಾಗೇನೆ ಕೊಳಕ್ಕಲ್ಲದೆ ಕಿರುವಳ್ಳಕ್ಕೆಸುವುದೇ ಅಂದ್ರೆ ಏನು? ಒಂದು ಹಂಸ ನೀವು ನೋಡಿರ್ಬೋದು, ಕೊಳ ಅಥವಾ ಸರೋವರದಲ್ಲಿ ಇರ್ತದೆ ಹೊರತು ಎಲ್ಲಾದ್ರೂ ಒಂದು ಚಿಕ್ಕ ನೀರು ಹರಿತಾ ಇದ್ರೆ ಅಲ್ಲಿ ಹಂಸಗಳು ಕಾಣಿಸೋಲ್ಲ. ಹಾಗೇನೆ ನಮ್ಮ ಕೋಗಿಲೆ ಎಲ್ಲಿ ಹಾಡ್ತಾ ಇದೆ? ಒಂದು ಮಾಮರ ಅಂದ್ರೆ ಮಾವಿನ ಗಿಡದಲ್ಲಿ ಕೂತ್ಕೊಂಡು ಕೂಹು ಕೂಹು ಅಂತ ಹಾಡುತ್ತೆ ವಿನಃ ಎಲ್ಲಾದ್ರೂ ಜಾಲಿ ಗಿಡದಲ್ಲೋ ಬೇವಿನ ಗಿಡದಲ್ಲೋ ಕೂತ್ಕೊಂಡು ಅದು ಹಾಗೆಲ್ಲ ಹಾಡೋಲ್ಲ. ಹಾಗೇನೆ ಪರಿಮಳ ಸೂಸ್ತಾ ಇರೋ ಒಂದು ಸುಂದರವಾದ ಸುವಾಸನೆ ಇರುವ ಪುಷ್ಪಕ್ಕೆನೆ ನಮ್ಮ ದುಂಬಿಗಳು ಹೋಗ್ತವೆ ವಿನಃ ಯಾವುದೋ ಒಂದು ಹೂವಿನ ಮೇಲೆ ಹೋಗಿ ಅವು ಕುಳಿತುಕೊಳ್ಳಲ್ಲ. ಏಕೆ? ಅವು ಹುಡುಕ್ತಾ ಇರೋದು ಪರಿಮಳ ಇದ್ದಲ್ಲಿಯೇ ಮಕರಂದ ಇದೆ ಅನ್ನೋದು ಅವು ಗೊತ್ತು, ಹೀಗಾಗಿ ಅಲ್ಲೇ ಹೋಗ್ತಾ ಇವೆ. ಅದಕ್ಕೆ ನಮ್ಮ ಮನಸ್ಸೇನಿದೆ, ನಮ್ಮ ಮನಸ್ಸೂ ಸಹ ನವಿಲು, ಹಂಸ, ಕೋಗಿಲೆ, ಭ್ರಮರದ ಹಾಗೆ ಪರವಸ್ತುವಿನ ಕಡೆಗೇ ಹೋಗಬೇಕೇ ವಿನಃ ಅನ್ನ ಕೆಲಸಬಾರದು. ಇದು ತಾಯಿಯವರ ಒಂದು ಇದಾಗಿದೆ. ಅದೇ ಧ್ಯಾನ ಯಾವಾಗಲೂ ನಿರಂತರವಾಗಿ ನಮ್ಮ ಮನಸ್ಸು ಪರಮಾತ್ಮನಲ್ಲಿಯೇ ಇರಬೇಕು. ಅದೊಂದು ಸಹಜವಾಗಿ ಅಳವಡಬೇಕು ನಮ್ಮಲ್ಲಿ. ಅವನನ್ನು ಯಾವಾಗೂ ನೆನೆಸ್ಕೊಳ್ಳೋದು, ಅವನೊಂದಿಗೆಯೇ ಇರೋದು, ಏನೇ ಮಾಡಿದ್ರು ಅವನೇ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋದು, ಅವನು ಬಿಟ್ಟು ನಾನಿಲ್ಲ ಅನ್ನೋದು. ನಾನು ಏನೇ ಕೆಲಸ ಕಾರ್ಯದಲ್ಲಿ ನಿರತರಾದ್ರೂ ಕೂಡ ಅವನೇ ಮಾಡ್ತಿದ್ದಾನೆ ಅನ್ನೋ ಧ್ಯಾನದಲ್ಲಿಯೇ ಏನ್ ಇರೋದಿದೆಯಲ್ಲ, ಅದನ್ನು ಧ್ಯಾನ ಅಂತಾರೆ. ಅನ್ನಕ್ಕೆಳಿಸುವುದೇ ಎನ್ನ ಮನ, ಪೇಳಿರೇ ಕೆಳದಿಯರ ಅಂದ್ರೆ ಗೆಳತಿಯರು ಅಥವಾ ಶರಣೆಯರು, ಉಳಿದ ತನ್ನ ಬಾಂಧವರಿಗೆ ಹೇಳ್ತಾ ಇದ್ದಾರೆ, ಗೆಳತಿಯರ ಸಖಿಯರ ಅಂದಾಗೆ. ಅನ್ನಕ್ಕೆ ಕೇಳಿಸಬಾರ್ದು ನಮ್ಮ ಮನ. ಇದು ಸುಲಭವಾಗಿ ಹಂಗ ಅನ್ಸುತ್ತೆ, ಆದ್ರೂ ಅನ್ನಕ್ಕೆ ಕೇಳಿಸ್ತಾ ಇದೆ ನಮ್ಮ ಮನ. ಕೇಳೋಲ್ಲ, ಕರೀತಾರೆ ಹೋಗ್ತೀವಿ. ಈ ಜಪವನ್ನ ನೀವು ಮಾಡ್ರಿ, ಈ ಮಂತ್ರವನ್ನ ಹೇಳ್ರಿ, ನಿಮ್ಗೆ ಚೆನ್ನಾಗಿರುತ್ತೆ, ನಿಮ್ಗೆ ಚೆನ್ನಾಗಾಗುತ್ತೆ ಅಂತ ಹೇಳಿದ ತಕ್ಷಣ ಅದನ್ನ ನಾವು ಆ ಧ್ಯಾನ ಮಾಡಕ್ ಶುರು ಮಾಡ್ತೀವಿ. ಅನ್ನಕ್ಕೆ ಕೇಳಿಸಬಾರದು ಬಂಧುಗಳೇ, ಅದನ್ನ ನಾವು ರೂಢಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಧರ್ಮಾಚಾರದ 10 ತತ್ವಗಳು ಮುಗಿತಾ ಇವೆ ಅನ್ನೋದನ್ನ ಹೇಳ್ತಾ, ಈಗ ಕೊನೆಯದಾಗಿ ಇವೆಲ್ಲ 3, 4, 5 ಇವು ಧರ್ಮಾಚಾರ ಬಗ್ಗೆ ಚನ್ನಬಸವಣ್ಣವರು ಒಂದು ವಚನ ಹೇಳ್ತಿದ್ದಾರೆ. ಹೇಳಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದ್ಭಾವಿ ಅಣ್ಯರಲ್ಲಿ ಕೈಯಾಂತು ಬೇಡ, ಲಿಂಗವ ಮುಟ್ಟಿ ಕೈ ಬೀಸಲು, ಕಂಗಳಲ್ಲಿ ಒಸೆದು ನೋಡ ಪರವಧುವ, ಮನದಲ್ಲಿ ನೆನೆಯ ನನ್ಯವ ಮಾನವ ಸೇವೆಯ ಮಾಡ, ಲಿಂಗವ ಬೇಡ ಲಿಂಗದ ಹಂಗನೊಲ್ಲ, ಕೂಡಲ ಚನ್ನಸಂಗ ನಿಮ್ಮ ಶರಣ. ಸಮಗ್ರ ವಚನ ಸಂಪುಟ 3, ವಚನ ಸಂಖ್ಯೆ 219. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶಾಂತೋಕ.
ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸಾಧಕನು ಎಳ್ಳಷ್ಟು ಅಧರ್ಮದಲ್ಲಿ ತೊಡಗಬಾರದು. ಸಜ್ಜನ, ಆತನಿಗೆ ಸದ್ಭಾವಿ ಅಂದಾಗ ಅನ್ಯರಲ್ಲಿ ಕೈಯ ಅಂತು ಬೇಡಬಾರ್ದು. ಅವನು ಬೇಡಬಾರ್ದು. ಗುರು ಹೇಳಿದ ಧರ್ಮವನ್ನೇ ನಿಷ್ಕಾಮ ಭಾವದಿಂದ ಹಾಗೂ ಜ್ಞಾನಪೂರ್ವಕವಾಗಿ ಆಚರಿಸಬೇಕು. ಏಕೆಂದ್ರೆ ಗುರುವಿನ ದೀಕ್ಷೆಯಾಗಿದೆ. ಇಷ್ಟಲಿಂಗ ಪೂಜೆಗೆ ಮೀಸಲಾದ ಈ ಕೈಯಿಂದ ಸಜ್ಜನ ಸದ್ಭಾವಿಗಳಲ್ಲಿ ಆತ ಬೇಡಬಾರದು, ಅನ್ಯರಲ್ಲಿ ಆತ ಬೇಡಬಾರದು. ಕಣ್ಣುಗಳಲ್ಲಿ ಸುಂದರವಾಗಿ ಕಂಡ ಪರವಧುವನ್ನು ಮನಸ್ಸಿನಲ್ಲಿ ನೆನೆಯುವ ಮನಸ್ಸು ಆಗಿದ್ರೆ ಅದು ಮಾನವ ಸೇವೆಯ ಮಾಡದು. ಲಿಂಗ ಪೂಜೆ ಮಾಡಬೇಕೆಂಬ ಆಶೆಯನ್ನು ಅದು ಬೇಡದು. ಇಂಥವನ ಲಿಂಗವನ್ನು ಏನಾದರೂ ಕೊಡುವಂತ ಬೇಡಬಾರದು. ಯಾರು? ಇಂಥ ಒಬ್ಬ ಮಹಾನುಭಾವನ ಹತ್ರ ಏನೂ ಬೇಡಬಾರದು. ಅವನಂತಹ ಜನರ ಲಿಂಗದ ಹಂಗಿನಲ್ಲಿ ಕೂಡ ಇರಬಾರದು ಅಂತ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ನಾವು ಯಾರ ಹತ್ರ ಬೇಡಬೇಕು, ಯಾರ ಹತ್ರ ಬೇಡಬಾರದು ಅನ್ನೋ ಅರಿವಿನ ಬಗ್ಗೆ ಈ ಚನ್ನಬಸವಣ್ಣನವರು ವಚನ ಬರ್ತಾ ಇದೆ. ಹಾಗೆ ತಾಯಿಯವರು ಹೇಳ್ತಾ ಇದ್ದಾರೆ, ಓದಿ ನೋಡೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮ ಸಜ್ಜನ ಸದ್ಭಕ್ತರ ಕಣ್ಣಿನಾಗಿ ಎನ್ನ ಕಂಗಳ ಪಟಲ ಹರಿಯುತ್ತಿಂದು, ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀಚರಣ ಕೆರಗಿದನಾಗಿ ಎನ್ನ ಹಣೆಯ ಲಿಖಿತ ತೊಡೆಯುತ್ತಿಂದು. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸಂಗನ ಬಸವಣ್ಣನ ಪಾದವ ಕಂಡು ಮಿಗೆ ಮಿಗೆ ನಮೋ ನಮೋ ಎನ್ನುತ್ತಿರ್ದೆನಯ್ಯ. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 32. ಶರಣಾರ್ಥಿಗಳು. ಶರಣು ತಾಯಿ. ಅಕ್ಕ ಮಹಾದೇವಿಯವರು ಏನ್ ಹೇಳಿದ್ರು? ನಿಮ್ಮ ಸಜ್ಜನ ಸದ್ಭಕ್ತರ ಕಂಡಿನಾಗಿ ಎನ್ನ ಕಂಗಳ ಪಟಲ ಹರಿಯುತ್ತಿದ್ದು. ಅಂದ್ರೆ ನನಗೆ ಆ ನಿಜ ಏನಿದೆ, ಸತ್ಯ ಏನಿದೆ ಅನ್ನೋದನ್ನ ಇವತ್ತು ನನ್ನ ಕಣ್ಗಳ ಪಟಲು ಹರಿಯಿತ್ತಂದ್ರೆ ನನಗೆ ಗೊತ್ತಾಯಿತು, ಕಾಣಿಸ್ತಾ ಇದೆ, ದರ್ಶನವಾಯಿತು ಅನ್ನೋದು. ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀಚರಣಕ್ಕೆ ಎರಗಿದನಾಗಿ ಎನ್ನ ಹಣೆಯ ಲಿಖಿತ ತೊಡೆಯುತ್ತಿಂದು. ಏನೇನೋ ಹೇಳಿದ್ರು, ನನ್ನ ವಿಧಿ ಬರಹ, ಹಣೆ ಬರಹ ಅಂತ ಹೇಳಿದ್ರು. ಆ ತರ ಎಲ್ಲವೂ ಸಾಯಿದು ಹೋಯ್ತು, ನಷ್ಟವಾಯಿತು ಅಂತ. ಯಾಕೆ? ಸಜ್ಜನ ಸದ್ಭಕ್ತರ ಶ್ರೀ ಚರಣಕ್ಕೆ ಎರಗಿದನಿದ್ದ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಶರಣ ಸಂಗನ ಬಸವಣ್ಣನವರ ಪಾದವ ಕೊಂಡು ಮಿಗೆ ಮಿಗೆ ನಮೋ ಎನ್ನುತ್ತಿರ್ತೇನೆಯ ಅಂತ ತಾಯಿಯವರು ಹೇಳ್ತಾ ಇದ್ದಾರೆ. ಹಾಗೇನೆ ನಮ್ಮ ಅಲ್ಲಮ ಪ್ರಭುದೇವರ ಒಂದು ಜನಪ್ರಿಯ ವಚನ ಇದು. ಎಲ್ರೂ ನೀವು ಅಂತಿದ್ದೀರಾ, ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ಅನ್ನೋವಾಗ ಕಲ್ಯಾಣಕ್ಕೆ ಯಾಕೆ ಅಷ್ಟೊಂದು ಜನ ಬಂದಿರಬಹುದು? ಯಾಕೆ ಅಲ್ಲೊಂದು ಅನುಭವ ಮಂಟಪ ನಿರ್ಮಾಣವಾಗಿತ್ತು? ಯಾಕೆ ಅಲ್ಲಿ ಏನು ಆಕರ್ಷಣ ಇತ್ತು ಎಲ್ಲರಿಗೂ? ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಆ ಜ್ಯೋತಿಯನ್ನ ನೋಡಿಸಲು, ಆ ಜ್ಯೋತಿಯ ಪ್ರಕಾಶವನ್ನ ನೋಡಲು. ಏಕೆಂದ್ರೆ ಆ ಪ್ರಕಾಶ, ಆ ಬೆಳಗು ಶಿವನ ಪ್ರಕಾಶವಾಗಿತ್ತಲ್ಲ, ನಾವು ಅದನ್ನ ಯಾಕೆ ನೋಡಬಾರ್ದು ಅಂತ ಎಲ್ಲ ಕಡೆಯಿಂದ ಜಗತ್ತಿನೆಲ್ಲ ಕಡೆಯಿಂದ, ದೇಶದ ಎಲ್ಲ ಕಡೆಯಿಂದ, ರಾಜ್ಯದ ಎಲ್ಲ ಕಡೆಯಿಂದ ಅಸಂಖ್ಯಾತ ಲಕ್ಷಾಂತರ ಜನರು ಅಲ್ಲಿ ಬಂದರು. ಯಾಕೆ? ಬಂದು ಆ ಶಿವಜ್ಞಾನವನ್ನ ಪಡೆದುಕೊಂಡು ಕರಸ್ಥಲದಲ್ಲಿ ಇಷ್ಟಲಿಂಗವನ್ನ ಪೂಜೆ ಮಾಡುತ್ತಾ ಬೆಳಗಿನೊಳಗೆ ಒಪ್ಪುತ್ತಿದ್ದರೆಯ ಅಸಂಖ್ಯಾತ ಭಕ್ತಗಣಗಳು. ಅದಕ್ಕೆ ಶಿವಭಕ್ತರಿದ್ದಕ್ಕೆ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಕಲ್ಯಾಣ ಬಸವ ಕಲ್ಯಾಣ ಆಯ್ಬಿಟ್ಟು. ಕಲ್ಯಾಣ ಒಂದು ಅವಿಮುಕ್ತ ಕ್ಷೇತ್ರ ಆಗಿಬಿಟ್ಟು ಆ ಶಿವಭಕ್ತರಿದ್ದ ದೇಶ ಪಾವನವಾಗಿ ಬಿಟ್ಟು. ಇವೆಲ್ಲ ಹುಸಿಯೇ ಯಾಕೆ ಅಂದ್ರೆ ಯಾಕೆ ಹುಸಿಯೇ ಅಂತ ಕೇಳಿದ್ರಂದ್ರೆ, ಅಲ್ಲಮ ಪ್ರಭುದೇವರಿಗೆ ಗೊತ್ತಿತ್ತು ಇಂದಿಲ್ಲ ನಾಳೆ ಇದ್ರ ಬಗ್ಗೆ ಕೆಲವೊಬ್ಬ ಮಹಾಜ್ಞಾನಿಗಳು ಬಂದು ಅನುಭವ ಮಂಟಪವೇ ಇಲ್ಲ, ಕಲ್ಯಾಣವೇ ಇರಲಿಲ್ಲ, ಅಲ್ಲಿ ಶರಣರು ಕುಂತು ಚಿಂತನೆ ಮಾಡ್ತಿರ್ಲಿಲ್ಲ ಅಂತವರು ಹುಟ್ಟಾರೆ, ಇಂಥದ್ದೇನಾದ್ರೂ ಗೊಂದಲ ಎಬ್ಬಿಸ್ತಾರೆ ಅಂತ ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಅಂತ ಕೇಳಿದರು ಅಲ್ಲಂ ಪ್ರಭುದೇವರು. ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ, ಸುಳ್ಳೇನಪ್ಪ ಇದು? ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಅಂತ ನಮ್ಮ ಕಲ್ಯಾಣವೇನಿತ್ತಿಲ್ಲ, ಇದನ್ನು ಸುಳ್ಳೇನು? ಇಷ್ಟೆಲ್ಲಾ ವಚನಗಳನ್ನ ಅವ್ರು ಹೇಳಿದ್ರು. ನಮ್ಮ ಧರ್ಮದ ಬಗ್ಗೆ ಏನಾದ್ರೂ ಮಾತಾಡ್ತಾ ಇರೋ ವಿಚಿತ್ರವಾದ ಜನರು ಇಲ್ಲಿ ಹುಟ್ಕೊಂಡ್ಬಿಟ್ಟಿದ್ದಾರೆ. ಹೆಜ್ಜೆಗೆ ನಮಗೆ ಕಷ್ಟ ಕೊಡ್ತಾ ಇದ್ದಾರೆ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದೆನು ಕಾಣ ಸಿದ್ದರಾಮಯ್ಯ ಅಂದಾಗ, ಸಿದ್ದರಾಮಯ್ಯನವರನ್ನ ಕಲ್ಯಾಣಕ್ಕೆ ಕರೆದುಕೊಂಡು ಬಂದು ಈ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಕಲ್ಯಾಣ ಒಂದು ನಗರವನ್ನ, ಕಲ್ಯಾಣದ ಕ್ಷೇತ್ರವನ್ನ ವರ್ಣಿಸುವ ಪರಿ
ನೋಡ್ಬೇಕು. ಅಲ್ಲ, ಕಲ್ಯಾಣಕ್ಕೆ ಬರದೆ, ಕಲ್ಯಾಣವನ್ನು ನೋಡದೆ ಎಲ್ಲೋ ದೂರ ಕುತ್ಕೊಂಡು ಕಲ್ಪನೆಯಲ್ಲಿ ಬರೆದಿದ್ದಾರೆ ಏನು ಈ ವಚನವನ್ನ? ಇಲ್ಲ. ಶಿವಭಕ್ತರಿದ್ದ ಕ್ಷೇತ್ರವಾಗಿತ್ತು ಅದು ಕಲ್ಯಾಣ, ಅವಿಮುಕ್ತ ಕ್ಷೇತ್ರವಾಗಿತ್ತು. ಈ ಪುಣ್ಯಕ್ಕೆ ಈ ಎಲ್ಲಾ ವಚನಗಳು ನಮಗೆ ಲಭ್ಯವಿರೋದ್ರಿಂದಲೇ ನಾವು ಹುಸಿಯೇ ಇಂಥ ಜನ ಬರ್ತಾರಂತ ಗೊತ್ತಿದ್ದೇನೆ ಅವರು ಹುಸಿಯೇ ಅಂತ ಕೇಳ್ಬಿಟ್ರು. ಈ ಉತ್ತರ ಅವರು ಮಾಡ್ತಾ ಇರುವ ಒಂದು ಈ ಏನು ಹುನ್ನಾರಗಳಿಗೆ ಏನ್ ನಡೆದಿದೆವಲ್ಲ, ಅವಕ್ಕೆಲ್ಲ ಈ ಉತ್ತರವಾಗಿ ಇವೆಲ್ಲ ವಚನಗಳಿವೆ. ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಅಂದಾಗ ಕಲ್ಯಾಣ ಅನ್ನೋದು ಅದೇನು ಕಾಲ್ಪನಿಕ ಕಥೆ ಏನು? ಇಲ್ಲ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಆ ಬೆಳಗನ್ನ ನೋಡಲು ಎಲ್ಲಾ ಶರಣರು ಅಲ್ಲಿ ಬಂದಿದ್ದೇನು ಸುಳ್ಳೇನು ಅಂತ ಅಂತಿದ್ದಾರೆ. ಹಾಗೇನೆ ಮಡಿವಾಳ ಮಾಚಿದೇವರು ಈ ಧರ್ಮಾಚಾರದಲ್ಲಿ ಅರಿವನೆರದನೆಂದು ಕ್ರಿಯೆ ಬಿಡಬಾರದು, ಮಧುರಕ್ಕೆ ಮಧುರ ಒದಗಲಾಗಿ ಸವಿಗೆ ಕೊರತೆ ಅಂತಂದ್ರೆ ನಾವು ದಿನನಿತ್ಯ ಆ ಕ್ರಿಯೆಯನ್ನು ಹೆಚ್ಚು ಮಾಡಿಕೊಳ್ಳಬೇಕು. ದ್ರವ್ಯಕ್ಕೆ ದ್ರವ್ಯ ಕೊಡಲಾಗಿ ನೀವು ಏನೇ ಬೇಡ್ಕೊಳ್ಳಿ ನಿಮಗೆ ಎಂದೂ ಕೊರತೆ ಆಗೋದಿಲ್ಲ, ಆ ಬಡತನ ಬರೋದಿಲ್ಲ. ನೀವು ಮಾಡುವ ಮಾಟ, ಶಿವಪೂಜೆ ನೋಟ ಭಾವವಿರಬೇಕು, ಅದು ಕಲಿದೇವರೆಯನ ಕೂಟ ಅಂತ ಹೇಳ್ತಾ ಇದ್ದಾರೆ. ದೇಶಿಕೇಂದ್ರ ಸಂಗನ ಬಸವಯ್ಯನವರು ಎಲ್ಲಾ ಇವು ನಾವು ಸರ್ವಾಚಾರ ಸಂಪತ್ತಿನ ಬಗ್ಗೆ ಹೇಳಿದ್ವಿ. ಲಿಂಗಾಚಾರ, ಭೃತ್ಯಾಚಾರ, ಶಿವಾಚಾರ, ಘನಾಚಾರ, ಸದಾಚಾರ, ಕ್ರಿಯಾಚಾರ, ಜ್ಞಾನಾಚಾರ, ಭಾವಾಚಾರ, ಸತ್ಯಾಚಾರ, ನಿತ್ಯಾಚಾರ, ಧರ್ಮಾಚಾರ, ಇವೆಲ್ಲ ಸರ್ವಾಚಾರ ಸಂಪತ್ತು ನಮಗೆ ಸಿಕ್ಕಿದೆ ಬಂಧುಗಳೇ. ಹೀಗಾಗಿ ಪ್ರಸಾದಲಿಂಗ ಸನ್ನಿಹಿತ ಶರಣಂಗೆ, ಪ್ರಸಾದಲಿಂಗ ಎಲ್ಲಿದೆ? ವಿಶುದ್ಧಿ ಚಕ್ರ. ಹಾ, ಹೀಗೆಲ್ಲ ಬೇಗ ಹೇಳ್ಬೇಕು. ಪ್ರಸಾದಲಿಂಗ ಸನ್ನಿಹಿತ ಶರಣಂಗೆ ವ್ರತ, ನಿಯಮ, ಛಲಾದಿ, ಮಿಥ್ಯಾಚಾರವೇನು ಪ್ರಯೋಜನವಿಲ್ಲ. ಪ್ರಸಾದಿ ಲಿಂಗದಲ್ಲಿ ನಾವು ಪೂಜೆಯಲ್ಲಿ ಮಾಡಿಕೊಳ್ಳುವಾಗ ಈ ಧರ್ಮಾಚಾರ ಸರ್ವಾಚಾರ ಸಂಪತ್ತನ್ನು ಹೊಂದುವಾಗ ಮತ್ತೆ ಬೇರೆ ಯಾವುದಾದ್ರೂ ವ್ರತ, ನಿಯಮ ಇಂಥದ್ದೇನ್ ಮಾಡಬಾರ್ದು. ಸುಮ್ಮನೆ ಇದನ್ನ ಅರಿಯದೆ ಹಾದಿ ಬೀದಿಯ ಸಾಧಕರ ಮಾತು ಕೇಳಿ. ಇದು ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಇಂಥದ್ ನಾವು ಮಾಡ್ತಾ ಇದೀವಿ. ಇದನ್ನರಿಯದೆ ಹಾದಿ ಬೀದಿಯ ಸಾಧಕರ ಮಾತು ಕೇಳಿ ಖಂಡಿತ ಕ್ರಿಯೆಯಿಂದ ಕಷ್ಟಪಡುತ್ತಾ ಅಖಂಡಮಯ ಲಿಂಗ ತಾನೆಂಬ ಭಾವ ಒಳಿತಾ ಇದೆ. ಅದು ಹೋಗ್ಬಿಡ್ತಾ ಇದೆ. ಲಿಂಗಾಂಗ ಸಾಮರಸ್ಯ ಏನಿತ್ತಲ್ಲ, ನಾನು ಬೇರೆಯಲ್ಲ ಲಿಂಗ ಬೇರೆಯಲ್ಲ ಅಂತ ಒಂದು ಅಖಂಡಮಯ ಲಿಂಗ ತಾನೆಂಬ ಭಾವ ಅಳಿದು ಬಿಡ್ತಾ ಇದೆ. ಬೇರೆಯವ್ರ ಮಾತು ಕೇಳೋದು ಬೇಡ, ನೀನು ನಾನೆಂದು ಬೆಂದು ಭವಗಂಡರು ಕಾಣ ಅಂತ ಹೇಳಿ ಲಿಂಗಾಂಗ ಸಾಮರಸ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಧರ್ಮಾಚಾರ ಅನ್ನೋ ತತ್ವ ಮುಗಿತಾ ಇದೆ. ಇನ್ ಮುಂದೆ ನಾವು ಭಾವಾಚಾರಕ್ಕೆ ಹೋಗ್ತಾ ಇದ್ದೀವಿ. ಈ ಭಾವಾಚಾರ ಅಂದ್ರೆ ಮನವು ಪರಿಶುದ್ಧವಾದಾಗ ಏನಾಗ್ತಾ ಇದೆ? ದಿನನಿತ್ಯ ಇಷ್ಟಲಿಂಗ ಪೂಜೆ, ಆ ಇಷ್ಟಲಿಂಗ ಪೂಜೆಯಲ್ಲಿ ಅದೇ ಮನೋಮಗ್ನ ಅಂತ ಒಂದು ಬಂತು ನೋಡಿ. ಮನವು ಪರಿಶುದ್ಧವಾದಾಗ ಅದರಲ್ಲಿ ಏಳುವ ಭಾವಗಳು ಶುದ್ಧವಾಗೋಕೆ ಶುರು ಆಗ್ತಾ ಇವೆ. ಪರಮನ ನೆನಹು ಯಾವಾಗ್ಲೂ ಆ ಧ್ಯಾನ ಅಂತ ಬಂತು ನೋಡಿ. ಪರಮನ ನೆನಹು ಒಂದೇ ಮನದಲ್ಲಿ ನಿನಾದಿಸ್ತಾ ಇರ್ತಾ ಇದೆ. ಸಾಧಕನಾದವನು ಇದನ್ನೇ ಸಾಧಿಸಬೇಕು. ಯಾವಾಗ್ಲೂ ಆ ಲಿಂಗ ಧ್ಯಾನದಲ್ಲಿಯೇ ಇರಬೇಕು. ಪರಮಾತ್ಮನು ಆತ ಹೇಗಿದ್ದಾನೆ? ಮೂಲವಾಗಿ ಆತ ಜ್ಯೋತಿ ರೂಪವಾಗಿದ್ದಾನೆ, ಶಾಂತನಾಗಿದ್ದಾನೆ, ಪರಿಪೂರ್ಣನಾಗಿದ್ದಾನೆ, ವಿಶ್ವ ತೇಜನಾಗಿದ್ದಾನೆ. ಅವನನ್ನು ಭಾವಿಸುವ ಸಾಧಕನೂ ಸಹ ಆ ಶಿವರೂಪವೇ ತಾನಾಗಿರುತ್ತಾನೆ. ಹೀಗಾಗಿ ಇದೊಂದು ಭಾವಾಚಾರ ಸ್ಥಳ. ಆ ಭಾವವನ್ನೇ ನಾವು ಪ್ರಯತ್ನ ಪೂರ್ವಕವಾಗಿ ಸಾಧಿಸಬೇಕು, ಭಾವಾಚಾರಿಗಳಾಗಬೇಕು. ಹೀಗಾಗಿ ಚನ್ನಬಸವಣ್ಣನವರ ಮೊದಲನೇ ವಚನವನ್ನ ಓದಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವಣ್ಣನವರ ವಚನ. ಸರ್ವ ಶರಣರಿಗೂ ಸ್ವಾನುಭವದ ನೆಲೆಯಲ್ಲಿರುವ ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಚನ್ನಬಸವಣ್ಣ. ಎನ್ನ ಮನವು ನಿಮ್ಮಲ್ಲಿ ನೆಟ್ಟು ತೆಗೆಯಲು ಬಾರದು ಬೆರಗು ನೋಡಯ್ಯ. ಇಹವೆಂಬುದನರಿಯೇ ಪರವೆಂಬುದನರಿಯೇ ಪರಮಾನಂದದಲ್ಲಿದ್ದ ನೋಡಯ್ಯ. ಪರಮನ ನೆನೆಹಾಗಿ ಪರಮ ಸುಖದಲ್ಲಿ ಸುಖಿಸುತ್ತಿದ್ದೆನಯ್ಯ. ಅಪ್ರತಿಮ ಕೂಡಲ ಚನ್ನ ಸಂಗಯ್ಯ ಎನ್ನ ಬೆರಗಿನ ಭೇದವ ನೀನೇ ಬಲ್ಲೆಯ್ಯ. ಸಮಗ್ರ ವಚನ ಸಂಪುಟ 3 ವಚನದ ಸಂಖ್ಯೆ 477. ಸರ್ವ ಶರಣರಿಗೂ ಶರಣು ಶರಣಾರ್ಥಿ ಅನಸೂಯ ಅಕ್ಕ. ಅವಿರಳ ಜ್ಞಾನಿ ಚನ್ನಬಸವಣ್ಣವರು ಹೇಗೆ ಈ ಭಾವ ನಾವು ಏನಿದು ಈ ಸ್ಥಳವನ್ನ ನಾವು ಮಾತಾಡ್ತಾ ಇದೀವಲ್ಲ, ಭಾವಾಚಾರ ಸ್ಥಳ, ಆ ಭಾವನೆ ಶಿವಭಾವ ಹೇಗೆ ಇರ್ಬೇಕನ್ನೋದನ್ನ ಹೇಳ್ತಾ ಇದ್ದಾರೆ. ಎನ್ನ ಮನವು ನಿಮ್ಮಲ್ಲಿ ನಟ್ಟು ಅಂದ್ರೆ ಇಷ್ಟಲಿಂಗದಲ್ಲಿ ನೀವು ನಿರೀಕ್ಷೆ ಮಾಡುವಾಗ ನಾನಷ್ಟೇ ನೋಡ್ತಾ ಇಲ್ಲ, ನನ್ನ ಮನಸ್ಸಿಗೆ ಏನಾಗ್ತಾ ಇದೆ? ನಿಮ್ಮಲ್ಲಿ ನಟ್ಟು.
ನಿಮ್ಮಲ್ಲಿಯೇ ಅದು ಕೇಂದ್ರೀಕೃತವಾಗಿ ತೆಗೆಯಲು ಬಾರದ ಬೆರಗು ನೋಡಯ್ಯ. ಯಾಕೋ ಅದು ನೋಡನ್ನು ಬಿಡೋದೇ ಬೇಡ, ಆ ನಿರೀಕ್ಷೆಯನ್ನು ಬಿಡೋದೇ ಬೇಡ, ಹಾಗೇ ನೋಡ್ತಾನೆ ಇರ್ಬೇಕು ಅನ್ನೋ ಬೆರಗು ನೋಡಯ್ಯ. ಇಹವೆಂಬುದನರಿಯೇ ಪರವೆಂಬುದನರಿಯೇ. ಏನೇನೋ ಹೇಳಿದ್ರು, ಸ್ವರ್ಗ ನರಕ ಅವೆಲ್ಲ ಹೇಳಿದ್ರು ರಾತ್ರಿ ಹಗಲು. ಇಲ್ಲ, ನನಗದೇನೂ ಗೊತ್ತಿಲ್ಲ. ಯಾಕೆ? ನಾನು ಆ ಶಿವ ಪೂಜೆಯ ಇಷ್ಟಲಿಂಗ ಪೂಜೆಯ ಪರಮಾನಂದದಲ್ಲಿದ್ದೇ ನೋಡಯ್ಯ. ಅದೇ ಭಾವಾಚಾರ, ಅದೇ ಭಾವಾಚಾರ. ಪರಮನ ನೆನೆಹೇ ನೆನೆಹಾಗಿ ಪರಮ ಸುಖದಲ್ಲಿ ಸುಖಿಸುತ್ತಿದ್ದೇನಯ್ಯ. ಇದು ನೋಡಿ ಇಷ್ಟಲಿಂಗದಲ್ಲಿ ಬರೋದು. ಪರಮನ ನೆನೆಹೇ ನೆನೆಹಾಗಿ ಪರಮ ಸುಖದಲ್ಲಿ ಸುಖಿಸುತ್ತಿದ್ದೇನಯ್ಯ. ಅಪ್ರತಿಮ ಕೂಡಲ ಚೆನ್ನ ಸಂಗಯ್ಯ, ಎನ್ನ ಬೆರಗಿನ ಭೇದವ ನೀನೇ ಬಲ್ಲೆಯಯ್ಯ. ಏನಾಗ್ತಾ ಇದೆ? ನಾನು ಆ ಬೆರಗನ್ನ ನೋಡ್ತಾ ಇದ್ದೀನಲ್ಲ, ನೀನು ನಾನು ನಾನು ನೀನು, ಆ ಬೆರಗಿನ ಭೇದವ ಅದೆಲ್ಲ ಹೋಯ್ತೀಗ. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಆ ಬೆರಗಿನ ಭೇದ ಹೋಗಿ ನೀನೇ, ಅದು ಹೇಗೆ ಹೋಯ್ತು? ನೀನೇ ಬಲ್ಲೆಯಯ್ಯ. ಹೀಗಾಗಿ ಬಂಧುಗಳೇ, ಭಾವಾಚಾರ ಸ್ಥಳದಲ್ಲಿ ಪರಮನ ನೆನೆಹೆ ನೆನಹವಾಗಿ ಪರಮ ಸುಖದಲ್ಲಿ ಸುಖಿಸುತ್ತಿದ್ದೇನೆಯ್ಯ ಅನ್ನೋದು ಅತ್ಯಂತ ಸುಂದರವಾದ ಅನುಪಮವಾದ ಒಂದು ಅರ್ಥ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಒಂದು ಹೇಳ್ತಿದ್ದಾರೆ. ಓದಿ ಯಾರಾದ್ರೂ ಈ ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೇಮ ನೆಲಗತವಾಯಿತು, ಸೀಮೆ ನಿಸ್ಸೀಮೆಯಾಯಿತು ನೋಡ. ನೀರು ಕಿಚ್ಚು ನುಂಗಿ ಊರನಾವರಿಸಿತ್ತು ನೋಡ. ಊರ ಬೆಂದು ಉಲುಹಳಿದುಳಿದು ಸೀಮೆ ನಾಮವ ಮೀರಿ ತಾನು ಪರಾಪರನು ನೋಡ. ತನ್ನಿಂದನ್ಯವಾಗಿ ಇನ್ನೇನು ಇಲ್ಲ ಅನ್ಯವನೆಂಬುದಳಿದುಳಿದು ಅದ್ವೈತ ಪರಮವಸ್ವಾದೆನು ಕಾಣ. ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೇ. ಎಲ್ಲರಿಗೂ ಶರಣು ಶರಣಾರ್ಥಿ. ಸಮಗ್ರ ವಚನ ಸಂಪುಟ 11, ವಚನ ಸಂಖ್ಯೆ 299. ಧನ್ಯವಾದಗಳು. ಧನ್ಯವಾದ ಅನ್ಪೂರ್ಣಕ್ಕ. ಇಲ್ಲಿ ನೋಡಿ, ನಾವು ಈಗ ಮಹೇಶ್ವರ ಸ್ಥಳದಿಂದ ನಿಧಾನವಾಗಿ ಮೇಲೆ ಮೇಲೆ ಹೋಗ್ತಾ ಇದ್ದೀವಿ. ಹೀಗಾಗಿ ನೇಮ ನೆಲಗತವಾಯಿತು. ಈಗ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕು. ಆ ನೇಮ ಅಂತ ಏನ್ ನಾವು ಮೊದಲು ಹಿಡಿದಿದ್ವು ಭಕ್ತ ಸ್ಥಳದಲ್ಲಿ, ಅದಿಲ್ಲ. ಈಗ ಅದು ಹೋಯ್ತು. ನನಗೆ ಅದು ಬೇಕೇ, ಅದಿಲ್ದಿದ್ರೆ ಊಟ ಬಿಟ್ರೆ ಹೇಗಾಗುತ್ತೋ ಹಾಗೆ. ನೇಮ ನೆಲಗತ ಆಗ್ಬಿಡ್ತು. ಈಗ ನಾನು ಮಾಡಿಕೊಳ್ಳಲೇಬೇಕು. ಸೀಮೆ ನಿಸ್ಸೀಮೆಯಾಯಿತು. ಸೀಮೆ ನಿಸ್ಸೀಮೆಯಾಯಿತು. ಅದು ಹೇಗಂದ್ರೆ ಅದು ಸೀಮಾತೀತ ಆಗ್ಬಿಡೋದು. ಒಂದು ನೋಡಿ, ಒಂದು ಊರಿದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಬೆಂಕಿ ಬಿತ್ತಂತ ಇಟ್ಕೊಳ್ಳಿ. ಬೆಂಕಿ ಬಿದ್ದಾಗ ಏನ್ ಮಾಡ್ತಾರೆ? ನೀರ್ ಹಾಕ್ತಾರೆ. ನೀರ್ ಹಾಕಿ ನೀರ ಕಿಚ್ಚು ನುಂಗಿ ಊರನಾವರಿಸಿತ್ತು ನೋಡ. ಆ ನೀರ್ ಹಾಕಿದಾಗ ಊರು ಒಂಥರ ಸ್ಮಶಾನದ ಹಾಗೆ ಕಾಣಿಸೋಕಿರುತ್ತೆ. ಊರ ಬೆಂದು ಉಲುಹುದಳಿದುಳಿದು ಸೀಮೆ ನಾಮುವ ಮೀರಿ ತಾನು ಪರಾಪರನು ನೋಡ. ಅಂದ್ರೆ ಏನು? ಆ ಊರ್ ಹೇಗೆ ಬೆಂದು ಬಯಲಾಯಿತು ಹಾಗೇನೆ ಅದಕ್ಕೇನು ಸೀಮೆ. ಈಗ ಆ ಊರನ್ನೋದೇ ಹೋಗ್ಬಿಡ್ತು, ಸುಟ್ಟು ಹೇಗಾಗಿದೆ ಅಂದ್ರೆ ಆ ಊರಿಲ್ಲಿತ್ತಪ್ಪ ಅನ್ನೋಕ್ಕೂ ಹೇಳೋಕ್ಕಾಗ್ತಾ ಇಲ್ಲ. ಹಾಗೇನೆ ನನ್ನ ಪರಿಸ್ಥಿತಿನೂ ಆಗ್ತಾ ಇದೆ. ಏನಾಗ್ತಾ ಇದೆ? ನಾನು ಈ ಶಿವಯೋಗದಲ್ಲಿ ಎಷ್ಟೊಂದು ಮುಳುಗ್ಬಿಡ್ತಾ ಇದ್ದೀನಿ ಅಂದ್ರೆ ನನ್ನ ಸೀಮೆ ಕೂಡ, ನನ್ನ ನಾಮ ಕೂಡ ಆ ಊರಿನ ತರ ಆಗ್ತಾ ಇದೆ. ನಾನು ಈಗ ಈ ಊರಿನವನು, ಈ ಹೆಸರಿನವನು, ಈ ಕುಲದವನು, ಇದು ಎಲ್ಲ ಹೋಗ್ತಾ ಇದೆ. ಸೀಮೆ ನಾಮವ ಮೀರಿ ತಾನು ಪರಾಪರನು ನೋಡ. ಪರಾಪರನು ನೋಡ, ಪರವಸ್ತು ಆಗಿಬಿಡ್ತಾ ಇದ್ದೀವಿ. ತನ್ನಿಂದ ಅನ್ಯವಾಗಿ ಇನ್ನೇನೂ ಇಲ್ಲ. ಅನನ್ಯವೆಂಬುದುಳಿದು ಅದ್ವೈತ ಪರವಸ್ತುವಾದವೆನು ಕಾಣ. ಮಹಾಲಿಂಗ ಗುರು. ಇದು ಅಂದ್ರೆ ನಾನು ಲಿಂಗದಲ್ಲಿ ಮುಳುಗಿಬಿಟ್ಟೆ. ಈಗ ಏನಿದೆ? ಇಷ್ಟಲಿಂಗ 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 ಇಷ್ಟಲಿಂಗ. ನೀನಿಗಿಲ್ಲ, ನೀನು ಹೋಗ್ಬಿಟ್ಟೆ. ಈಗ ಪರಕಾಯ ಪ್ರವೇಶ ಮಾಡಿಬಿಟ್ಟೆ. ನೀನು ಬೇರ್ಪಡಿಸಲಾದ ಅದ್ವೈತ ಪರವಸ್ತು ಆಗಿಬಿಟ್ಟೆ ನೀನು ಅನ್ನೋದು ಶಿವಯೋಗಿಗಳ ಒಂದು ಈ ವಚನದ ತಾತ್ಪರ್ಯವಾಗಿದೆ. ಸಿದ್ದರಾಮೇಶ್ವರರು ಹೇಳ್ತಾ ಇದ್ದಾರೆ. ಓದಿ ಯಾರಾದ್ರೂ. ಭಾವ ಬಲಿದಲ್ಲಿ ಲಿಂಗವೆನಿಸಿತ್ತು, ಭಾವ ವಿಭಾವವಾದಲ್ಲಿ ಪಾಷಾಣವೆನಿಸಿತ್ತು, ಭಾವ ನಿರ್ಭಾವವಾದಲ್ಲಿ ಏನೆಂದೆನಿಸದು ನೋಡ. ಕಪಿಲಸಿದ್ಧ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 4, ವಚನ ಸಂಖ್ಯೆ 1483. ಶರಣು ಶರಣ. ಭಾವಾಚಾರ ಸ್ಥಳದಲ್ಲಿ ಶರಣು ಅಕ್ಕ. ಭಾವಾಚಾರ ಸ್ಥಳದಲ್ಲಿ ಈಗ ಆತನ ಭಾವ ಎಷ್ಟೊಂದು ಅಂದ್ರೆ ಆ ಇಡೀ ಭಾವ ಒಂದು ಲಿಂಗವಾಗಿ ಬಿಟ್ಟಿದೆ. ಬರೀ ಇಷ್ಟಲಿಂಗ. ಯಾವಾಗ್ಲೂ ಅದ್ರ ಬಗ್ಗೆನೇ ಮಾತಾಡ್ತಾನೆ, ಅದ್ರ ಬಗ್ಗೆ ನೆನೆಸ್ಕೊಳ್ತಾನೆ. ಲಿಂಗ ಲಿಂಗ ಲಿಂಗ. ಅದೇ ಭಾವ ಈ ಲೌಕಿಕ ಜಗತ್ತಿನ ಒಂದು ಯಾವುದಾದ್ರೂ ಆಕರ್ಷಣೆಗೆ, ಆಶಾಮಿಷೆಗಳಿಗೆ ಮತ್ತೆ ಬದಿಯಾದರೆ ಪಾಷಾಣವೆನಿಸಿತ್ತು ಅಂದ್ರೆ ವಿಷಯಮಯವಾಗಿಬಿಡ್ತಾ ಇದೆ. ನಮ್ಮನ್ನು ಕೆಡಿಸಿಬಿಡ್ತಾ ಇದೆ. ಭಾವ ವಿಭಾವವಾಗಲು ನಾವು ಬಿಡಬಾರ್ದು. ಅದಕ್ಕೆ ಇಷ್ಟಲಿಂಗ ಪೂಜೆ ಬೇಕು.
ಅದಕ್ಕೆ ಏನಂದ್ರು, ಭಾವ ನಿರ್ಭಾವವಾದಲ್ಲಿ ಏನೆಂದೆನಿಸದು ನೋಡ. ಭಾವ ನಿರ್ಭಾವವಾಗಬೇಕಾದ್ರೆ ಭಾವಾಚಾರ ಸ್ತರದಲ್ಲಿ ನಿಂತುಕೊಂಡು ಶಿವಯೋಗದಿಂದ ನಾವು ಇಷ್ಟಲಿಂಗದಲ್ಲಿ ಪೂಜೆಯಲ್ಲಿ ಮುಳುಗಬೇಕು. ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗೋದಂದ್ರೆ ಭಾವವನ್ನ ನಿರ್ಭಾವವನ್ನಾಗಿ ಮಾಡಿ ಶಿವಭಾವದಲ್ಲಿ ನೆಲೆಸೋದು. ಅದನ್ನ ಸಿದ್ದರಾಮೇಶ್ವರರು ಹೇಳ್ತಾ ಇದ್ದಾರೆ. ಹಾಗೆ ತಾಯಿ ಅಕ್ಕ ಮಹಾದೇವಿಯವರು ಒಂದು ವಚನ ಹೇಳ್ತಾ ಇದ್ದಾರೆ, ಅದನ್ನ ಓದಿ ನೋಡೋಣ ಯಾರಾದ್ರೂ. ಎನ್ನ ಭಕ್ತಿ ಬಸವಣ್ಣನ ಧರ್ಮ, ಎನ್ನ ಜ್ಞಾನ ಪ್ರಭುವಿನ ಧರ್ಮ, ಎನ್ನ ಪರಿಣಾಮ ಚನ್ನ ಬಸವಣ್ಣನ ಧರ್ಮ. ಈ ಮೂವರು ಒಂದೊಂದ ಕೊಟ್ಟೊಡನೆಗೆ ಮೂರು ಭಾವವಾಯಿತು. ಆ ಮೂರನ್ನು ನಿಮ್ಮಲ್ಲಿ ಸಮರ್ಪಿಸಿದ ಬಳಿಕ ಎನಗಾವ ಜಂಜಡವಿಲ್ಲ. ಚೆನ್ನ ಮಲ್ಲಿಕಾರ್ಜುನ ದೇವರ ನೆನಹಿನಲ್ಲಿ ನಿಮ್ಮ ಕರುಣದ ಕಂದನಾಗಿದ್ದೆ ಕಾಣ ಸಂಗನ ಬಸವಣ್ಣ. ಸಮಗ್ರ ವಚನ ಸಂಪುಟ 5 ವಚನ ಸಂಖ್ಯೆ 103. ಶರಣಾರ್ಥಿಗಳು ಎಲ್ರು. ಶರಣು ರಾಧಾಕ. ಅಕ್ಕ ಮಹಾದೇವಿಯವರು ನೋಡಿ, ನಮ್ಮ ಶರಣರ ಬಗ್ಗೆ ಇದೇ ಒಂದು ಭಾವನೆಗಳು ನಮಗಿರ್ಬೇಕು. ಇದೇ ನಮ್ಮ ಪ್ರಾರ್ಥನೆ. ತಾಯಿಯವರಿಗೆ ಏನ್ ಪ್ರಾರ್ಥನೆ ಮಾಡ್ತಾ ಇದ್ರಿಯಲ್ಲ, ಅದೇ ನಮ್ಮ ಪ್ರಾರ್ಥನೆಯಾಗಬೇಕು. ನನ್ನ ಭಕ್ತಿ ಏನಿದೆಯಲ್ಲ, ನನಗೆ ಯಾರು ಕಲಿಸಿದ್ದಾರೆ ಇದನ್ನ, ನನಗೆ ಯಾರು ಕರುಣಿಸಿದ್ದಾರೆ, ಈ ಪರಿ ಏನಿದೆ ಅನ್ನೋದು ಯಾರು ಹೇಳಿದ್ರು? ನಮ್ಮ ಗುರುದೇವರು ಬಸವಣ್ಣನವರು. ಹೀಗಾಗಿ ಎನ್ನ ಭಕ್ತಿ ಬಸವಣ್ಣನ ಧರ್ಮವಾಗಿದೆ. ಗುರುದೇವರು ಬಿಟ್ಟು ನಾನು ಇದನ್ನೆಲ್ಲ ಕಲೀಲಿಲ್ಲ. ಬಸವಣ್ಣನವರು, ಉಳಿದ ಶರಣೆಯರು ನನಗೆ ಇದನ್ನೆಲ್ಲ ಹೇಳಿದರು. ಎಷ್ಟೊಂದು ಹೇಳಿದ್ರಿ, ಭಕ್ತಿಯ ಸ್ವರೂಪಗಳನ್ನು ಹೇಳಿದರು, ಲಿಂಗಗಳ ಬಗ್ಗೆ ಹೇಳಿದರು, ಪಂಚಾಚಾರಗಳ ಬಗ್ಗೆ ಹೇಳಿದರು, ಶಟಸ್ಥಲಗಳ ಬಗ್ಗೆ ಹೇಳಿದರು, ಅಷ್ಟಾವರಣಗಳ ಬಗ್ಗೆ ಹೇಳಿದರು. ಭಕ್ತಿಯನ್ನ ಹೇಗೆ ಮಾಡಿಕೊಳ್ಳಬೇಕು ಅಂತ ಭಕ್ತಿ ಭಂಡಾರಿಯಾಗಿ ಗುರುದೇವರು ನಮಗೆ ಈಗ ದಿನನಿತ್ಯ ನಾವು ಸ್ವಾನುಭವದ ನೆಲೆಯಲ್ಲಿ ಒಂದೊಂದೇ ವಚನದಲ್ಲಿ ಅದನ್ನ ಮತ್ತೆ ಪರಿಪರಿಯಾಗಿ ಹೇಳ್ತಾ ಇದ್ದಾರೆ. ಯಾಕೆ? ಎನ್ನ ಭಕ್ತಿ ಬಸವಣ್ಣನ ಧರ್ಮ. ಅದಕ್ಕೆ ನಿಮ್ಗೆ ಯಾರಾದ್ರೂ ಕೇಳಿದ್ರೆ ಈ ಭಕ್ತಿಯ ಪರಿಯನ್ನ ನೀವು ಹೇಗ್ ಕಲಿತ್ರಿ, ಎಲ್ಲಿಂದ ಕಲಿತ್ರಿ, ಇಷ್ಟೊಂದು ಚೆನ್ನಾಗಿ ನೀವು ಸಮರತಿಯಿಂದ ಲಿಂಗವನ್ನು ಆರಾಧಿಸ್ತಾರಲ್ಲ, ಇಷ್ಟೊಂದು ಮಗ್ನವಾಗಿ ಈ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ತಿರಲ್ಲ ಅಂತ ಕೇಳಿದಾಗ ಅದನ್ನು ನಮಗೆ ಆ ಭಕ್ತಿಯನ್ನು ಯಾರು ಕಲಿಸಿದ್ದಾರೆ ಅಂದ್ರೆ ನಮ್ಮ ಗುರುದೇವರಾದ ಬಸವಣ್ಣನವರು. ಅಭಿಮಾನ ಪಡಬೇಕು, ಅಭಿಮಾನದಿಂದ ಹೇಳೋದು ನಮಗೆ ನಮ್ಮ ಗುರುದೇವರು ಈ ಭಕ್ತಿಯನ್ನ ಕಲಿಸಿದ್ದಾರೆ ಅಂತ. ಹಾಗೇನೆ ನಮಗೆ ನೋಡಿ ಈ ಅಪಾರವಾದ ಜ್ಞಾನ. ಪ್ರಭು ಅಲ್ಲಮ ಪ್ರಭು ಅಂದ ತಕ್ಷಣ ಮೈ ರೋಮಾಂಚನವಾಗಿ ಬಿಡ್ತಾ ಇದೆ. ಏನು ವಚನಗಳಾವ! ಪ್ರಭುವಿನ ವಚನಗಳನ್ನು ಓದುವಾಗ ಒಂದು ಸಿಗುವ ಆನಂದ ಅನ್ನಿ ಅಥವಾ ಬೆರುಗು ಅನ್ನಿ, ಬೆಳಗಿನ ವಚನಗಳನ್ನು ಓದುವಾಗಂತೂ ಸಿಗುವ ಒಂದು ಆನಂದ ಅನ್ನಿ, ಆ ಅಪಾರವಾದ ಜ್ಞಾನವನ್ನು ನಮಗೆ ಯಾರು ಕೊಟ್ರು ಅಂದ್ರೆ, ಆ ಶಿವಜ್ಞಾನವನ್ನು ಯಾರು ಕೊಟ್ರು ಅಂದ್ರೆ ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರು ನಮ್ಮ ಅಭಿಮಾನದ ಸಂಕೇತ. ಅತ್ಯಂತ ಒಂದು ಶಿವಜ್ಞಾನವನ್ನು ನಮಗೆ ಯಾರು ಕರುಣಿಸಿದರು? ಅದು ವಚನಗಳ ಮೂಲಕ. ಶೂನ್ಯ ಪೀಠವನ್ನ ಅಲಂಕರಿಸಿ, ಶೂನ್ಯ ಸಿಂಹಾಸನಾಧೀಶ್ವರನಾಗಿ ಎಲ್ಲ ಶರಣೆಯರಿಗೆ ಒಂದು ಸನ್ಮಾರ್ಗವನ್ನ, ಶಿವಜ್ಞಾನವನ್ನ ಎಲ್ಲರನ್ನು ಪರೀಕ್ಷೆ ಮಾಡೋದು, ಅವರನ್ನ ಇದನ್ನ ಪರೀಕ್ಷೆ ಮಾಡೋದು. ನೀವು ಹೀಗ್ ಮಾಡ್ಬೇಕು, ಈ ಪಥದಲ್ಲಿ ನಡಿಬೇಕು. ಕಲ್ಯಾಣ ಕ್ರಾಂತಿಯ ಸಮಯದಲ್ಲೂ ಸಹ ಪ್ರಭುವಿನವರ ಒಂದು ಮಾರ್ಗದರ್ಶನದಲ್ಲಿಯೇ ಹೀಗೆ ಮುಂದೆ ಆಗೋದಿದೆ. ನೀವು ಹೀಗೆ ಹೋಗಿ ಸಿದ್ದರಾಮದೇವರಿಗೂ ಸಹ ಆಜ್ಞೆಯನ್ನು ಮಾಡಿದರು. ಅವರ ಒಬ್ಬ ಶಿವಯೋಗಿಯ ಅವತಾರ, ಅವರು ಶಿವನ ಅವತಾರವೇ ನಮ್ಮ ಅಲ್ಲಮ ಪ್ರಭುದೇವರು. ಹೀಗಾಗಿ ಅವರ ವಚನಗಳನ್ನ ಇವತ್ತು ಸಹ ಎಷ್ಟೊಂದು ವಚನಗಳನ್ನ ನಮಗೆ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡವೇ ಅವರ ಜ್ಞಾನ ಏನ್ ಕರುಣಿಸಿದಾರಲ್ಲ, ಇದೀಗ ಆಗ್ಲೇ ನೋಡಿದ್ರಿ ನೀವು ಕಲ್ಯಾಣವೆಂಬ ಪ್ರಣತಿಯಲ್ಲಿ. ಆ ವಚನವೇನು ಸಾಮಾನ್ಯ ವಚನವೇನು? ಅವರ ಜ್ಞಾನಕ್ಕೆ ಸಾಕ್ಷಿ ಅದು. 1, 2 ಹಲವಾರು ವಚನಗಳು, ಪ್ರಭುವಿನ ವಚನಗಳು ಅಂದ್ರೆ ಅಬ್ಬಬ್ಬಬ್ಬ, ಅದು ಕಲ್ಲು ಸಕ್ಕರೆ ಪ್ರಸಾದ. ಹೀಗಾಗಿ ನಮಗೆ ಯಾರಾದ್ರೂ ಭಕ್ತಿಯನ್ನ ಗುರುದೇವರು ಕಲಿಸಿದ್ರೆ, ಜ್ಞಾನವನ್ನ ಯಾರು ಕೊಟ್ರು ಅಂದ್ರೆ ಅಲ್ಲಮ ಪ್ರಭುದೇವರು. ಹಾಗೇನೆ ಇದೆಲ್ಲ ಸಂವಿಧಾನವನ್ನ, ಏನು ಈ ವಚನಗಳು, ಏನು ಈ ಧರ್ಮ, ಹೇಗೆ ನಡೀಬೇಕು, ಹೇಗೆ ಇರಬೇಕು, ಇವನ್ನೆಲ್ಲವನ್ನ ಶತಸ್ಥಲ ಒಂದು ಜ್ಞಾನವನ್ನ ಅವುಗಳಿಗೆ ಒಂದು ಸಂವಿಧಾನ ರೂಪವಾಗಿ ಕೊಟ್ಟು ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಯಾರಾದರೂ ಹೇಳಿದ್ರೆ ಅದು ಚನ್ನಬಸವಣ್ಣನವರು. ಅತ್ಯಂತ ಚಿಕ್ಕ ವಯಸ್ಸು 30ರಿಂದ 35 ವರ್ಷದ ಒಬ್ಬ ಯುವಕ, ಕಲ್ಯಾಣ ಕ್ರಾಂತಿಯ ಕೊನೆಯವರೆಗೆ ಇದನ್ನ ಮುಂದೆ ನಡೆಸಿಕೊಂಡು ಹೋದ ಮಹಾನ್ ಜ್ಞಾನಿ, ವಿಜ್ಞಾನಿ ಎಲ್ಲವೂ ಕೂಡುವೆ. ಆ ಚನ್ನಬಸವಣ್ಣನವರ ವಚನಗಳು ಒಮ್ಮೊಮ್ಮೆ
5 ಸಾಲಿಂದಿರುತ್ತೆ, ಒಮ್ಮೊಮ್ಮೆ 10-15 ಪುಟಗಳವರೆಗೆ ವಿಸ್ತಾರವಾಗಿ ಹೋಗ್ತಾ ಇದೆ ನಮ್ಮ ಚನ್ನಬಸವಣ್ಣನವರ ವಚನಗಳು. ಅಲ್ಲಿ ಏನಿಲ್ಲ ಹೇಳಿ, ಪ್ರತಿಯೊಂದು ಶಬ್ದಕ್ಕೂ, ಪ್ರತಿಯೊಂದು ನಮ್ಮ ಮಾಡಬೇಕಾದ ಆಚಾರಕ್ಕೆ ಅದು ಹೇಗಿರ್ಬೇಕು, ದೀಕ್ಷೆ ಹೇಗಿರ್ಬೇಕು, ಏದು ಎಲ್ಲ ಅಲ್ಲಿ ಚನ್ನಬಸವಣ್ಣವರ ವಚನದಲ್ಲಿ ಏನು ಅಂದ್ರೆ, ಈ ಧರ್ಮದ ಬಗ್ಗೆ ನಿಮಗೆ ಏನಾದ್ರೂ ಬೇಕು, ತಿಳುವಳಿಕೆ ಬೇಕು, ಈ ಧರ್ಮ ಏನ್ ಹೇಳ್ತಾ ಇದೆ, ಇಲ್ಲಿ ಆಚರಣೆಗಳು ಏನು ಅನ್ನೋದಕ್ಕೆ ನಾವು ಚನ್ನಬಸವಣ್ಣವರ ಹತ್ರನೇ ಹೋಗ್ಬೇಕಾಗ್ತಾ ಇದೆ. ಅಷ್ಟೊಂದು ವಚನಗಳನ್ನು ರಚಿಸಿಕೊಟ್ಟ ಮಹಾಜ್ಞಾನಿ ಚನ್ನಬಸವಣ್ಣವರು. ಅದಕ್ಕೆ ತಾಯಿ ಏನ್ ಹೇಳ್ತಿದ್ದಾರೆ ಅಕ್ಕ ಮಹಾದೇವಿಯವರು, ನನ್ನಲ್ಲಿ ಏನಾದ್ರೂ ಒಂದು ಪರಿಣಾಮ ಆಗಿದ್ರೆ ಅದಕ್ಕೆ ಕಾರಣ ಅಂದ್ರೆ ಚನ್ನಬಸವಣ್ಣನವರು. ಚನ್ನಬಸವಣ್ಣವರು ವಚನಗಳನ್ನು ಸಾಮಾನ್ಯ ವಚನಗಳಲ್ಲ, ಈಗಲೂ ಹೆಣಗಾಡ್ತೀವಿ. 10-15 ಪುಟಗಳ ಒಂದು ವಚನಗಳ ಅವರ ಒಂದು ಸಂಪುಟದಲ್ಲಿ ತಾವು ನೋಡ್ಬೋದು. ದೊಡ್ಡ ಜ್ಞಾನಿ, ಮಹಾಜ್ಞಾನಿ. ಇಡೀ ಒಂದು ಇಷ್ಟಲಿಂಗದ ಒಳಗೆ ಏನಿದೆ ಅನ್ನೋದನ್ನ ಹೇಳೋಕೆನೆ ಒಂದು 9 ಪುಟಗಳ ಒಂದು ಮಹಾನ್ ವಚನವನ್ನ ಕೊಟ್ಟ ಜ್ಞಾನಿ ನಮ್ಮ ಚನ್ನಬಸವಣ್ಣನವರು. ಭಕ್ತಿಯನ್ನ ಬಸವಣ್ಣನವರು ಕಲಿಸಿದರು, ಶಿವಜ್ಞಾನವನ್ನ ಅಲ್ಲಂ ಪ್ರಭುದೇವರು ಕೊಟ್ರೆ, ಈ ಇಷ್ಟಲಿಂಗ ಪೂಜೆಯಲ್ಲಿ, ಈ ಧರ್ಮದಲ್ಲಿ ನಡೆದರೆ ನಿನಗೆ ಏನು ಪರಿಣಾಮ ಸಿಗುತ್ತೆ ಅನ್ನೋದನ್ನು ಹೇಳಿದವರೇ ಚನ್ನಬಸವಣ್ಣನವರು. ಈ ಮೂವರು ಒಂದೊಂದ ಕೊಟ್ಟೆಡೆನೆಗೆ 3 ಭಾವವಾಯಿತು, 3 ಭಾವವಾಯಿತು. ಭಕ್ತಿ ಭಾವ, ಶಿವಜ್ಞಾನದ ಭಾವ, ಒಂದು ಪರಿಣಾಮ ಆಗ್ಬಿಡ್ತೀಗ. ಏನು ಪರಿಣಾಮ ಆಯ್ತು? ಪರಿಣಾಮ ಅಂದ್ರೆ ಏನ್ ಹೇಳಿ? ಇಫೆಕ್ಟ್. ದೇರ್ ಇಸ್ ಸಮ್ ಇಫೆಕ್ಟ್, ದೇರ್ ಇಸ್ ಚೇಂಜ್. ಇದೆಲ್ಲ ಆದ ನಂತರ ನನ್ನಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ? ಖಂಡಿತ ಆಯ್ತು. ಈಗೇನ್ ಧೈರ್ಯ ಬರ್ತಾ ಇದೆ ನೋಡಿ ನಮಗೆ, ಹೋಗೋಣ ಬನ್ನಿ, ಅಲ್ಲಿ ಏನಾದ್ರೂ ಮಾಡೋಣ ಬನ್ನಿ. ನಮ್ಗೆ ನಂಬಿಕೆನೆ ಬರ್ತಾ ಇಲ್ಲ, ಯಾಕೆ? ಪರಿಣಾಮ ಆಗ್ಬಿಟ್ಟಿದೆ ಈಗ. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನಲ್ಲೆನೆಯ್ಯ ನೀನು ಅಂತ ಅಕ್ಕ ಮಹಾದೇವಿ ತಾಯಿಯವರ ವಚನ, ತನುಕರಗದವರಲ್ಲಿ, ಅದರಲ್ಲಿ ಪರಿಣಾಮಿಗಳಾಗದವರಲ್ಲಿ ನಾನು ನೈವೇದ್ಯವನ್ನಿಂತಿ ಸ್ವೀಕರಿಸೋದಿಲ್ಲ ಅಂತ ಶಿವನಿಗೆ ಹೇಳಿದ ಮಹಾತಾಯಿ ನಮ್ಮ ಅಕ್ಕ. ಹೀಗಾಗಿ ಧರ್ಮ, ಭಕ್ತಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಆಗೋ ಪರಿಣಾಮ ಏನು, ಈ ಮೂವರನ್ನು ಕೊಟ್ಟಂತ ನಮ್ಮ ಮೂವರಿಗೂ ಧನ್ಯವಾದಗಳನ್ನ ಹೇಳ್ತಾ, ವಂದನೆಗಳನ್ನ ಹೇಳ್ತಾ, ಹೀಗಾಗಿ ನನ್ನಲ್ಲಿ ಭಕ್ತಿ, ಶಿವಜ್ಞಾನ ಮತ್ತು ಪರಿಣಾಮ ಆವಿರ್ಭವಿಸಿತ್ತು, 3 ಭಾವವಾಯಿತು ಅಂತ ತಾಯಿ ಹೇಳ್ತಾ, ಆ 3ಅನ್ನು ನಿಮ್ಮಲ್ಲಿ ಸಮರ್ಪಿಸಿದ ಬಳಿಕ ಅಂದ್ರೆ ಪರವಸ್ತುವಿನಲ್ಲಿ, ಇಷ್ಟಲಿಂಗ ಪೂಜೆಯಲ್ಲಿ ನಾವು ಈ 3 ಹೆಸರನ್ನು ತಗೊಳ್ತಾ ಇದ್ದೀವಿ. ಈಗಲೂ ಸಹ ಅಷ್ಟೇ, ನಾವು ಏನ್ ನಾವು ಮಾಡ್ತೀವಲ್ಲ ಪ್ರಾರ್ಥನೆ, ಬಸವಣ್ಣನವರ ನೆನಪಿನಲ್ಲಿ ಇವರೆಲ್ಲರೂ ಬರ್ತಾರೆ. ಈ 3ಅನ್ನು ನಿಮ್ಮಲ್ಲಿ ಸಮರ್ಪಿಸೋದು, ಎನಗಾವ ಜಂಜಡವಿಲ್ಲ. ಯಾವ ಸಮಸ್ಯೆ ಬರಬೇಕಾಗಿದ್ರೆ ನಮಗೆ ಯಾವ ಸಮಸ್ಯೆನೂ ಬರೋದಿಲ್ಲ, ಸಾಧ್ಯವೇ ಇಲ್ಲ ಅದು. ಚನ್ನಮಲ್ಲಿಕಾರ್ಜುನ ದೇವರ ನೆನಹಿನಲ್ಲಿ ನಿಮ್ಮ ಕರುಣದ ಕಂದನಾಗಿದ್ದೆ ಕಾಣ ಅಂದಾಗ ನಾವು ಸಹ ಈ ಬಸವಣ್ಣನವರ, ಅಲ್ಲಮ ಪ್ರಭುವಿನವರ, ಚನ್ನಬಸವಣ್ಣನವರ ಕರುಣೆಯ ಕಂದಗಳಾಗಿದ್ದೇವೆ ಎಂಬ ಭಾವದಲ್ಲಿ ಭಾವಾಚಾರಿಯಾಗಿ ನಾವು ಇರಬೇಕು ಬಂಧುಗಳೇ. ಇವರೆಲ್ಲ ನಮ್ಮನ್ನು ಸಲುಹಿದ ಆತ್ಮಗಳು, ಪರಮಾತ್ಮರು. ಇವರೇ ನಮಗೆ. ದೇವರನ್ನ ನಾವು ಕಾಣ್ತೀವೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಬಸವಣ್ಣನವರು ನಮ್ಗೆ ಕಾಣ್ತಾ ಇದ್ದಾರೆ. ಅಲ್ಲಂ ಪ್ರಭುದೇವರ ದರ್ಶನ ನಮಗಾಗ್ತಾ ಇದೆ, ಚನ್ನಬಸವಣ್ಣನವರ ಒಂದು ದರ್ಶನ ನಮಗಾಗ್ತಾ ಇದೆ. ನಾವು ನೋಡಿದ್ದೀವಿ ಇವರನ್ನ, ಇವರ ವಚನಗಳ ಮೂಲಕ ಇವ್ರನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ದಿನನಿತ್ಯ ಅವರನ್ನ ಓದ್ಬೇಕನ್ನಿಸ್ತಾ ಇದೆ. ಅವರಲ್ಲಿಯೇ ನಮ್ಮ ಇಡೀ ಮನ ಮುಳುಗಿದೆ, ಅವರ ಎಲ್ಲಾ ವಚನಗಳಲ್ಲಿ. ಯಾಕೆ ಹೇಳಿ? ಅದಕ್ಕೆ ತಾಯಿ ಏನಂದ್ರು, ನಿಮ್ಮ ಕರುಣದ ಕಂದನಾಗಿದ್ದೇನೆ ಕಾಣ ಅಂದಾಗ ನಾವು ಕೂಡ ಅವರ ಕರುಣದ ಕಂದಗಳೇ, ಅದರಲ್ಲಿ ಏನೂ ಸಂಶಯ ಇಲ್ಲ. ಬೇರೆ ಯಾವ ಧರ್ಮದಲ್ಲಿ ಒಬ್ಬನೇ ಗುರುದೇವರು ಏನಾದ್ರೂ ಇರ್ಬೋದು, ನನಗೆ ನೋಡಿ ಎಷ್ಟು ಸಾವಿರಾರು ಶರಣೆಯರ ಕರುಣೆಯ ಕಂದ ನಾನು, ಕರುಣೆಯ ಕಂದ. ನೀವು ಹೆಮ್ಮೆಯಿಂದ ಹೇಳಬೇಕು, ನಾನು ಶರಣೆ ಸತ್ಯಕ್ಕ, ಗೊಗ್ಗವೆ ಅಂತವ್ರನ್ನೆಲ್ಲ ತಗೊಂಡು ಯಾಕೆ ಬರ್ತೀನಿ ಅಂದ್ರೆ, ಅವರೆಲ್ಲರ ಕರುಣದ ಕಂದ ನಾವು. ಮರಿಬಾರ್ದು. ಎಷ್ಟೊಂದು ಜನ ನಮಗೆ ನೋಡಿ, ಎಷ್ಟೊಂದು ಕರುಣದ ಕಂದ ಅಂದಾಗ ಎಲ್ಲಾ ಶರಣೆಯರ ನೆನಪಾಗ್ಬೇಕು ನಮಗೆ. ಇದಕ್ಕೆಲ್ಲ ಕಾರಣ ಆ ಕಲ್ಯಾಣವೆಂಬ ಪ್ರಣತೆ ಅದನ್ನು ನಿರ್ಮಿಸಿದ ಬಸವಣ್ಣನವರ ಪಾದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಹೇಳಬೇಕು. ಅಲ್ಲಿ ಎಲ್ರು ಬಂದ್ರಲ್ಲ, ಆ ಕಲ್ಯಾಣಕ್ಕೆ ಈ ಎಲ್ಲಾ ಶರಣೆಯರು ಬಂದಾಗಲೇ ಇದು ಎಲ್ಲ ಆಯಿತೇ ವಿನಃ ಅದಾಗದಿದ್ರೆ ಏನಾಗ್ತಾ ಇರ್ಲಿಲ್ಲ. ಇವತ್ತು ಒಂದು ಕ್ರಾಂತಿಯ ಸ್ವರೂಪದಲ್ಲಿ ಇದೆಲ್ಲ ನಡೀತಾ ಇದೆ. ಈ ವಚನಗಳ ಮೂಲಕ ನಾವು ಸಾರ್ಥಕ ಜೀವನವನ್ನ ನಡೆಸ್ತಾ ಇದ್ದೀವಿ. ಯಾಕೆಂದ್ರೆ ನಾವು ಅವರ ಕರುಣದ ಕಂದಗಳಾಗಿದ್ದೇವೆ. ಈ ಎಲ್ಲ ತಂದೆ ತಾಯಿಯರ ಪಾದಾರವಿಂದಗಳಿಗೆ ಯಾವಾಗಲೂ ನಮಿಸುತ್ತಾ ಆ ಭಾವಾಚಾರ ಸ್ಥಳದಲ್ಲಿ ನಾವು ಇರೋಣ ಅಂತ ಹೇಳಿ, ಮುಂದಿನ ಸೋಮವಾರ ಜ್ಞಾನಾಚಾರ ಸ್ಥಳಕ್ಕೆ ಹೋಗೋಣ. ಈ ಸದಾವಕಾಶಕ್ಕಾಗಿ ತಮಗೆಲ್ಲರಿಗೆ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ನನ್ನ ವ್ಯಾಖ್ಯಾನಕ್ಕೆ ನಾನು ವಿರಾಮವನ್ನು ನೀಡುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಭಕ್ತಿಯ ಶರಣು ಶರಣಾರ್ಥಿ.
ಓಂ ಇಲ್ಲಿನವರೆಗೂ ದಯಾನಂದ ಮೂಲೆಯವರು ಎಡೆ ಮಾಡತಕ್ಕಂತ ಧರ್ಮಾಚಾರ ನಿರಸನ ಧರ್ಮಾಚಾರ ಸ್ಥಳ ಮತ್ತು ಭಾವಾಚಾರ ಸ್ಥಳ ಇವುಗಳ ಮೇಲೆ ಏನಾದರೂ ತಮಗೆ ಹೆಚ್ಚಿನ ವಿವರಣೆ ಬೇಕಾಗಿದ್ರೆ ಅಥವಾ ಏನಾದ್ರು ಒಂದು ಸಂಶಯ ಪ್ರಶ್ನೆಗಳು ತಿರ್ತಾಬಿಟ್ಟು ಅವುಗಳು ಪ್ರಶ್ನಿಸಬಹುದು, ಕೇಳ್ಬಹುದು ಏನಾದ್ರು ಇದ್ರೆ. ಸರ್ವಮಂಗಳವರೇನ ವಚನಗಳಲ್ಲಿ ಪರಬ್ರಹ್ಮ ಅಂತ ಬಳಸ್ತಾರಲ್ರಿ ಪರೇ, ಮತ್ತೆ ಷಟ್ಸ್ಥಲ ಬ್ರಹ್ಮ ಅಂತ ಬರುತ್ತಲ್ಲ ಪದಗಳು, ಅದೊಂಚೂರು ಹೇಳ್ರಿ ಪರ. ಪರಬ್ರಹ್ಮ ಅನ್ನೋದು ಪರವಸ್ತು, ಅದರಲ್ಲಿ ಏನು ಸಂಶಯನೇ ಇಲ್ಲ. ಪರವಸ್ತುಗೆ ಪರಬ್ರಹ್ಮ ಅಂದ್ರೆ ಹೊರತು ಅನೇಕ ವಚನಗಳಲ್ಲಿ ಪರಬ್ರಹ್ಮ ಪರವಸ್ತು ನಮ್ಮಲ್ಲಿ ಬೇರೆ ಇಲ್ಲ. ಬ್ರಹ್ಮ ಅಂತ ಒಂದು ಬೇರೆ ಆ 3 ಮುಖ 4 ಚತುರ್ಮುಖ ಬ್ರಹ್ಮ ಈ ತರದ್ದಲ್ಲ. ಪರಬ್ರಹ್ಮ ಸೃಷ್ಟಿಯನ್ನು ರಚಿಸಲು ಒಂದು ಡಿಪಾರ್ಟ್ಮೆಂಟ್ ಮಾಡಿದ್ರು, ಅದಕ್ಕೆ ಬ್ರಹ್ಮ ಅಂತಂದ್ರೆ ಹೊರತು ಪರಬ್ರಹ್ಮ ಬ್ರಹ್ಮ ಅಂತ ಬೇರೆ ಇದ್ದಾನೆ, ಅವನ ಹೆಂಡತಿ ಸರಸ್ವತಿ ಇದೆಲ್ಲ ಏನೂ ಇಲ್ಲ. ಪರಬ್ರಹ್ಮ ಅಂದ್ರೆ ಸೃಷ್ಟಿಯನ್ನು ನಿರ್ಮಾಣ ಮಾಡಲು ಒಂದು ನಿಯುಕ್ತ ಮಾಡಿದ ಒಬ್ಬ ವ್ಯಕ್ತಿ ತರ ಅವ್ರು ಇಟ್ಟುಕೊಂಡ್ರು ಶರಣರು. ಹೀಗಾಗಿ ಪರಬ್ರಹ್ಮ ಬೇರೆ ಇಲ್ಲ, ಪರವಸ್ತು ಬೇರೆ ಅಲ್ಲ, ಸೃಷ್ಟಿಕರ್ತ ಪರಮಾತ್ಮನೇ ಆಗಿರುವಾಗ ಮತ್ತೆ ಇಲ್ಲ. ಅವ್ರು ಏನ್ ಮಾಡಿದ್ರು, ಈ ಆಚಾರ ಲಿಂಗದಲ್ಲಿ ಮತ್ತೆ ಮುಂದೆ ಈ ಬ್ರಹ್ಮ ವಿಷ್ಣು ರುದ್ರ ಸದಾಶಿವ ಈ ತರ ಕೆಲವೊಂದು ಹೆಸರುಗಳನ್ನ ಕೊಟ್ರು. ನಮ್ಮ ಚಕ್ರಗಳಲ್ಲಿಯೂ ಸಹ ಇದು ಬರ್ತಾ ಇದೆ. ಎಲ್ಲಕ್ಕಿಂತ ಕೆಳಗಡೆ ಈ ಸೃಷ್ಟಿಕರ್ತನಾಗಿ ಪೃಥ್ವಿಯಲ್ಲಿ ಬ್ರಹ್ಮತತ್ವ, ಮುಂದೆ ವಿಷ್ಣು ತತ್ವ, ಹಾಗೇನೆ ರುದ್ರ ತತ್ವ, ಈ ತರ ಹೆಸರುಗಳನ್ನ ಕೊಟ್ರು ಹೊರತಾಗಿ ಅವುಗೆ ಹೆಚ್ಚು ಮಹತ್ವ ಕೊಡ್ಬೇಕಾಗಿಲ್ಲ. ಅಲ್ಟಿಮೇಟ್ಲಿ ಅವರು ಪರಮಾತ್ಮನ ಸ್ವರೂಪವೇ, ಪರವಸ್ತುವಿನ ಸ್ವರೂಪವೇ ಅವರು. ತತ್ವಗಳು ಹೌದು. ಸ್ಥಿತಿ, ಅದೊಂದು ಸ್ಥಿತಿಗಳು, ಜಾಗ್ರತ ಸ್ಥಿತಿ, ಸೃಷ್ಟಿ ಸ್ಥಿತಿ ಲಯ. ಹೌದು. ಆಮೇಲೆ ಜಾಗ್ರ ಸ್ವಪ್ನ ಸುಷುಪ್ತಿ ನೆಲೆಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ನೋಡ್ತೀವಿ. ಹಾಗೆ ತಿರೋಧನ ಅನುಗ್ರಹ ಭಾವಗಳು ಅವೆಲ್ಲದರಲ್ಲೂ ಸೃಷ್ಟಿಗಳು. ಸದಾಶಿವ, ಈಶ್ವರ ಸದಾಶಿವ ಮಹಾದೇವ ನೆಲೆಗಳು. ಹೌದು. ಆಮೇಲೆ ಷಟ್ಸ್ಥಲ ಬ್ರಹ್ಮಿ ಅನ್ನೋದಕ್ಕೆ ಹೇಳಿದ್ರು. ಷಟ್ಸ್ಥಲ ಬ್ರಹ್ಮಿ ಅಂತಂದ್ರೆ ಷಟ್ಸ್ಥಲವನ್ನು ನಮ್ಗೆ ಕರುಣಿಸ್ತಕ್ಕಂತ ಸಂಪೂರ್ಣವಾದ ಒಂದು ನೆಲೆಯನ್ನ ಕರುಣೀಕರಿಸ್ತಕ್ಕಂತ ಕೀರ್ತಿ ಚನ್ನಬಸವಣ್ಣವ್ರಿಗೂ ಬರುತ್ತೆ. ಅದಕ್ಕೆ ಷಟ್ಸ್ಥಲ ಬ್ರಹ್ಮಿ ಅಂತ. ಅದನ್ನ ಯಾರು ಅನುಸಂಧಾನಗೈದು ಅದ್ರಲ್ಲಿ ಪರಿಪೂರ್ಣತೆ ಪಡಿತಾರೆ, ಅದಕ್ಕೆ ಷಟ್ಸ್ಥಲ ಬ್ರಹ್ಮಿ ಅಂತಲೂ ಸಹ ಹೌದು ಹೌದು. ಸಾಮಾನ್ಯವಾಗಿ ನಾವು ಎಲ್ಲರ ಮುಂದ್ಗಡೆ ಹಾಕಿರೋ ಷಟ್ಸ್ಥಲ ಬ್ರಹ್ಮಿಗಳು ಅದು ಅಂತ, ಅದು ಆ ನೆಲೆ ಕಂಡವ್ರು ಮಾತ್ರನೇ ಅದನ್ನ ಬಳಸ್ಬೋದು ಬಿಟ್ರೆ ಸಾಮಾನ್ಯರು ಎಲ್ಲರೂ ಬಳಸೋವಾಗಿಲ್ಲ ಅಂತ. ಹೌದು ಹೌದು. ಅದೇ ಶತಸ್ಥಲ ಬ್ರಹ್ಮಿ ಅಂದಾಗ ಈ ಶತೇಕದ ನೆಲೆಮನೆಯ ಬಗ್ಗೆ ಅವ್ರಿಗೆ ಏನೂ ಗೊತ್ತಿರೋಲ್ಲ. ನಾನು ಇದನ್ನೆಲ್ಲ ಇದನ್ ಮಾಡಿ ಹೇಳಿದೀನಿ, ಕೆಲವರು ಕೇಳಿದೆ ಶಬ್ರ ಅಂತ ನೀವು ಇಟ್ಕೊಂಡಿರ್ತೀರಾ, ಶಬ್ರ ಅಂದ್ರೆ ಏನು? ನಾವು ಶಟಸ್ಥಲ ಬ್ರಹ್ಮಿ ಅಂತಂದ್ರು. ಶಟಸ್ಥಲ ಬ್ರಹ್ಮಿ ಅಂದ್ರೆ ಏನಂದ್ರೆ ಅವ್ರಿಗೆ ಹೇಳೋಕ್ ಬರೋಲ್ಲ, ಆತರ. ಅದೇ ಸ್ವಲ್ಪ ಕನ್ಫ್ಯೂಸ್ ಇತ್ತಪ್ಪರೆ. ಶರಣು ಆಯ್ತು. ಬೇರೆ ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಸಂಪನ್ನ ಮಾಡ್ರಪ್ಪರ? ಮಾಡಿ ಅಣ್ಣ. ಆಯ್ತು. ಶರಣ ಇಲ್ಲಿನವರೆಗೂ ಡಾಕ್ಟರ್ ದಯಾನಂದ ಮೂಲೆಯಪ್ಪ ಅವರು ಶಿವ ಕುರಿತಾದ ತಮ್ಮ ಅನುಭವ ವಚನಗಳ ಆಧಾರವಾಗಿ ನಮ್ಗೆ ಸಲಕಟ್ಟಿನ ಆಧಾರವಾಗಿ ನಮ್ಗೆ ಅನುಭವ ಮಾಡಿದ್ರು. ಮಾಡಿರ್ತಕ್ಕಂಥ ಮೂಲೆಯಪ್ಪರ ಭಕ್ತಿಯ ಶ್ರೀಶನಾರ್ಥಗಳು ಹಾಗೂ ಇಂದಿನ ಸ್ವಾನುಭವ ನೆಲೆಯ ಸದ್ಭಾವಗೋಷ್ಠಿಯಲ್ಲಿ ವಚನಗಳನ್ನ ಪಠಣ ಮಾಡೋದಕ್ಕೆ ತಾಮುಂದು ಅನ್ನತಕ್ಕಂಥ ಭಾವದಲ್ಲಿ ಎಲ್ಲರೂ ಮುಂದುಗೂಡಿ ವಚನಗಳನ್ನ ಪಠಿಸಿದಂತ ತಮ್ಮೆಲ್ಲರಿಗೂ ಭಕ್ತಿಯ ಶನಿಶನಾರ್ಥಗಳು. ಇಲ್ಲಿಗೆ ಸಮಯ 9:37 ಆಗ್ತಾ ಬಂತು. ಇಂದಿನ ಸ್ವಾನುಭವ ನೆಲೆ ಸದ್ಭಾವಗೋಷ್ಠಿ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಕ ನೀನು, ನನಗೆ ನೀನಲ್ಲದೆ ಮತ್ತಾರಲ್ಲವೇ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮೆಯ ಧರ್ಮ, ಶರಣ ಸತಿ ಲಿಂಗಪ್ಪ, ಜಯ ಗುರು ಬಸವೇಶ, ಸರ್ವರಿಗೂ ಭಕ್ತಿಯ ಶರಣರು, ಜಯ ಬಸವ. ನಾಳೆ ವಾರದಿಂದ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.